ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 21ನೇ ಶ್ಲೋಕ. ಸಾಮ್ಯಂ ನ ಚಾಸ್ಯ ಪರಮೇನ ಚ ಖೇನ ಚಾಪ್ಯಂ ಮುಕ್ತೇನ ಚ ಕ್ವಚಿತತಸ್ತ್ವಭಿಧಾ ಕುತೋಸ್ಯ ಪ್ರಾಪ್ಯೇತ ಚೇತನಗಣೈಃ ಸತತಾ ಸ್ವತಂತ್ರೈಃ ನಿತ್ಯಸ್ವತಂತ್ರವಪುಷಃ ಪರಮಾತ್ಪರಸ್ಯ. ಹಿಂದೆ ನೋಡಿದಂತೆ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲ ಜೀವರಾಶಿಗಳು ಸಾಕ್ಷಾತ್ತಾಗಿಯೋ ಪರಂಪರೆಯಾಗಿಯೋ ಅವರಿಗೆಲ್ಲರಿಗೂ ಕೂಡ ಪರಮಾತ್ಮ ಬಿಂಬನಾಗಿ ಇರ್ತಾನೆ ಹಾಗೆ ಅಂತ. ಅಂದರೆ ಬಿಂಬ ಅಂದರೆ ಏನು? ಪರಮಾತ್ಮನ ಅಧೀನದಲ್ಲಿ ಎಲ್ಲರೂ ಇರ್ತಾರೆ ಹಾಗೆ ಅಂತ ನಾವು ನೋಡಿದ್ದೇವೆ. ಅದರ ಮೇಲೆ ನಾನು ವಿಷ್ಣುನ ಚೇತನಗಣಾನಾಂ ಶ್ರುತ್ಯಾದಿಷು ಐಕ್ಯವುಕ್ತೇಃ ತಲ್ಲಕ್ಷಣಂ ತೇಷಾಮಪಿ ಭವತಿ ಇತಿ ವಿಷ್ಣುಗುಣವಿಸ್ತೃತಿಃ ಅನ್ಯಗಾ ಕಥಂ ನ ಭವತಿ ಇತ್ಯಾಶಂಕಾಯಾಂ ಕೈಮತ್ಯನ್ಯಾಯೇನ ಸಯುಕ್ತಿಕಂ ಪರಿಹರತಿ. ಅಲ್ಲ, ನೋಡಿದರೆ ವೇದಾದಿಗಳಲ್ಲಿ ಜೀವಬ್ರಹ್ಮ ಒಂದು ಅಂತ ಹೇಳುವ ವಾಕ್ಯಗಳು ಕಂಡು ಬರ್ತಾ ಇದೆ. ಹಾಗಿರುವಾಗ ವಿಷ್ಣುವೇ ಸಕಲ ಜೀವರ ಬಿಂಬ ಅಂತ ಹೇಗೆ ಹೇಳಲಿಕ್ಕೆ ಬರುತ್ತದೆ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಸಾಮ್ಯಂ ಚ ಪರಮೇನ ಚ ಖೇನ ಚಾಪ್ಯಂ. ಅಸ್ಯ ಈ ಪರಮಾತ್ಮನ ಸಾಮ್ಯವಾಗಲಿ, ಉತ್ಕೃಷ್ಟೇನಾಪಿ ಪರಮಾತ್ಮನಿಗಿಂತ ಉತ್ತಮರಾಗಲಿ, ಕೇನಾಪಿ ನಾಪ್ಯಂ ಯಾರಿಂದಲೂ ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಡಿಕ್ಲರೇಷನ್ ಆಚಾರ್ಯದು. ಅದಕ್ಕೆ ಏನು ಪ್ರಮಾಣಂಬ ಅದನ್ನು ಮುಂದೆ ಆಚಾರ್ಯರು ಕೊಡ್ತಾ ಇದ್ದಾರೆ. ಒಟ್ಟು ಇಲ್ಲಿ ಬಂದಿರುವ ವಿಚಾರ, ಎಂದಿಗೂ ಕೂಡ ಜೀವರು ಪರಮಾತ್ಮನಿಗೆ ಸಾಮ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನೇ ಸಮನಾಗಿದ್ದಾನೆ ಹಾಗೆ ಅಂತ. ನ ಕೇವಲಂ ಸಂಸಾರಿಣ ಕಿಂತು ಮುಕ್ತೇನಾಪಿ ನ ಪ್ರಾಪ್ಯಂ. ಸರಿ, ಸಂಸಾರ ಅವಸ್ಥೆಯಲ್ಲಿ ಬೇಕಾದ್ರೆ ಪರಮಾತ್ಮ ಬಿಂಬನಾಗಿ ಇರ್ತಾನೆ, ಅವನ ಅಧೀನದಲ್ಲಿ ಜೀವರು ಇರ್ತಾನೆ ಅಂತ ಹೇಳ್ಬೋದು. ಆದರೆ ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಎಲ್ಲ ಜೀವರು ಕೂಡ, ಮೋಕ್ಷವನ್ನು ಹೊಂದುವ ಜೀವರು ಕೂಡ ಪರಮಾತ್ಮನ ಅಧೀನದಲ್ಲೇ ಇರ್ತಾರೆ ಹಾಗೆ ಅಂತ ಅರ್ಥ. ಅಥವಾ ಪರೇಣ ಶಿವಾದ್ಯುತ್ಕೃಷ್ಟೇನ ಖೇನ ಚತುರ್ಮುಖೇನಾಪಿ ನಾಪ್ರಾಪ್ಯಂ. ನ ಕೇವಲಂ ಅಮುಕ್ತೇನ ತೇನ ಕಿಂತು ಮುಕ್ತೇನಾಪಿ ನ ಪ್ರಾಪ್ಯಂ ಇತ್ಯರ್ಥ. ಶಿವನಿಗಿಂತ ಉತ್ತಮರಾದ ಬ್ರಹ್ಮದೇವರಿಂದಲೂ ಕೂಡ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ ದೇವರನ್ನು. ಅವನ ಗುಣಗಳನ್ನು ತಿಳಿಯೋದೇ ಸಾಧ್ಯ ಇಲ್ಲ. ಇನ್ನು ತಾವು ಸಮರಲ್ಲ, ಉತ್ಕೃಷ್ಟರಲ್ಲ ಅಂತ ಇನ್ನೇನು ಹೇಳೋದು? ಅದೊಂದು ಕಾರಣ. ಇನ್ನೊಂದು, ಮುಕ್ತರಿಂದಲೂ ಕೂಡ ದೇವರು ಸಮ ಇಲ್ಲ ಅಂತ ಆದ ಮೇಲೆ ಮುಕ್ತರಾದ ಸಂಸಾರ ಅವಸ್ಥೆಯಲ್ಲಿ ಇರತಕ್ಕ ಜೀವರು ದೇವರಿಗೆ ಸಮ ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಆಗೋದಿಲ್ಲ. ಅತಃ ಆ ಕಾರಣದಿಂದ ಅಭಿಧ ಜೀವರಿಗೂ ಪರಬ್ರಹ್ಮನಿಗೂ ಐಕ್ಯ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ. ಯಾಕೆ? ಈ ಕಾರಣಗಳು ಇದೆ. ದೇವರನ್ನ ಬ್ರಹ್ಮಾದಿಗಳೂ ತಿಳಿದಿಲ್ಲ,
ಇನ್ನು ಸಂಸಾರಾವಸ್ಥೆಯಲ್ಲಿ ಮುಕ್ತರೂ ಕೂಡ ದೇವರ ಸಾಮ್ಯವನ್ನು ಪಡೆದಿಲ್ಲ ಅಂತ ಆದಮೇಲೆ ಸಂಸಾರಾವಸ್ಥೆಯಲ್ಲಿ ಹೇಗೆ ಪಡೀಲಿಕ್ಕೆ ಸಾಧ್ಯ? ಅದರಿಂದ ಜೀವಬ್ರಹ್ಮ ಒಂದು ಎಂಬುದು ಅದು ಸರಿಯಲ್ಲ ಅಂತ. ಯಾಕೆ? ಕುತಃ ಇತ್ಯತಃ. ಯಾಕೆ ಸರಿಯಲ್ಲ ಹಾಗೆ ಅಂದರೆ ವಿರುದ್ಧ ಧರ್ಮ ಅಧಿಕರಣತ್ವಾದಿತ್ಯ. ವಿರುದ್ಧ ಅಧಿಕರಣ. ಜೀವರ ಗುಣಧರ್ಮಗಳೇ ಬೇರೆ, ಪರಮಾತ್ಮನ ಗುಣಧರ್ಮಗಳೇ ಬೇರೆ. ಏನು ಹಾಗೆಂದರೆ ಪರಮಾತ್ಮ ಸ್ವತಂತ್ರ, ಜೀವರು ಅಸ್ವತಂತ್ರರು. ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ? ಪರಮಾತ್ಮ ಸರ್ವಜ್ಞ, ಜೀವರು ಕಂಪ್ಯಾರಿಟಿವ್ಲಿ ಅಲ್ಪಗುಣ ಭರಿತರು. ಹೇಗೆ ಸಮ ಆಗಲಿಕ್ಕೆ ಸಾಧ್ಯ? ಈ ರೀತಿಯಾಗಿ ವಿರುದ್ಧ ಗುಣಧರ್ಮಗಳು ಇರುವಾಗ ಸಾಮ್ಯ ಹೇಗೆ ಬರಲಿಕ್ಕೆ ಸಾಧ್ಯ? ಯಾವ ಆಸ್ಪೆಕ್ಟಲ್ಲೂ ಸಮಾನತೆ ಇಲ್ಲ ಅಂತ ಆದ ಮೇಲೆ ಅವರಿಬ್ಬರು ಒಂದು ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಈಗ ಲೋಕದಲ್ಲಿ ನೋಡಿದರೆ ಇಬ್ಬರಿಗೂ ಡೇಟ್ ಆಫ್ ಬರ್ತ್ ಸೇಮ್ ಇದ್ದರೆ ಇವರಿಬ್ಬರು ಸೇಮ್ ಅಂತ ಹೇಳ್ಬೋದು. ಯಾಕೆ? ಡೇಟ್ ಆಫ್ ಬರ್ತ್ ಆಸ್ಪೆಕ್ಟಲ್ಲಿ ಇಬ್ಬರಿಗೂ ಸಮಾನ ವಯಸ್ಸು ಅಂತ ಹೇಳ್ಬೋದು. ಯಾವ ಆಸ್ಪೆಕ್ಟ್ ತೆಗೆದುಕೊಂಡರೂ ಕೂಡ ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ, ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಅಸ್ವತಂತ್ರರೇ ಆಗಿದ್ದಾರೆ ಎಂಬ ವಿಚಾರದಲ್ಲಿ ಸಮಾನತೆ ಹೇಗೆ ಬರಲಿಕ್ಕೆ ಸಾಧ್ಯ? ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದನ್ನೇ ಆಚಾರ್ಯರು ಹೇಳ್ತಾರೆ, ಸತತ ಅಸ್ವತಂತ್ರೈಹಿ. ಜೀವರು ಸದಾ ಅಸ್ವತಂತ್ರರು. ಸತತ ಅಂತ ಪದ ಬಳಸಿದ್ದಾರೆ. ಯಾವಾಗಲೂ ಅಸ್ವತಂತ್ರರು. ಅದು ಜಾಗೃತಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಇನ್ನು ಮೋಕ್ಷಾವಸ್ಥೆಯಲ್ಲಿ, ಎಲ್ಲ ಅವಸ್ಥೆಯಲ್ಲೂ ಕೂಡ ಜೀವರು ಸಂಪೂರ್ಣ ಅಸ್ವತಂತ್ರರು ಹಾಗೆ ಅಂತ. ಪರಮಾತ್ಮ ನಿತ್ಯ ಸ್ವತಂತ್ರ ವಪುಷಃ. ಪರಮಾತ್ಮ ನಿತ್ಯ ಸ್ವತಂತ್ರ. ನಮಗೆ ಬರತಕ್ಕ ಜಾಗೃತ ಅವಸ್ಥೆಯಲ್ಲೂ ದೇವರು ಸ್ವತಂತ್ರ, ಸ್ವಪ್ನಾವಸ್ಥೆಯಲ್ಲೂ ದೇವರು ಸ್ವತಂತ್ರ, ಸುಷುಪ್ತಿ ಅವಸ್ಥೆಯಲ್ಲೂ ದೇವರು ಸ್ವತಂತ್ರ, ಮೋಕ್ಷಾವಸ್ಥೆಯಲ್ಲೂ ಕೂಡ ದೇವರು ಸ್ವತಂತ್ರನೇ ಆಗಿದ್ದಾನೆ. ನೋಡಿ ಬರೀತಾರೆ ನೋಡಿ, ಸತತಂ ಸಂಸಾರೇ ಮುಕ್ತೌ ಚ ಅಸ್ವತಂತ್ರೈಹಿ ಪರಾಧೀನೈಹಿ. ಜೀವರು ಎಂದಿಗೂ ಪರಾಧೀನರೇ, ಪರಮಾತ್ಮನ ಅಧೀನದಲ್ಲಿ ಇರತಕ್ಕ. ಪರಮಾತ್ಮ ನಿತ್ಯ ಸ್ವತಂತ್ರ, ಎಂದಿಗೂ ಪರಾಧೀನ ಆಗೋದಿಲ್ಲ ದೇವರು. ಅದರಿಂದ ವಿರುದ್ಧ ಧರ್ಮ ಅಧಿಕರಣ ಇರುವುದರಿಂದ ಐಕ್ಯ ಎನ್ನುವುದು, ಸಮಾನತೆ ಎನ್ನುವುದು ಕೂಡೋದಿಲ್ಲ ಅಂತ ಅರ್ಥ. ಅದರಿಂದ ಪರಮಾತ್ ಅವ್ಯಕ್ತಾತ್ ಪರಮಸ್ಯ, ಅವ್ಯಕ್ತ ತತ್ವ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯಿಂದಲೂ ಕೂಡ ಪರಮನಾದ ಉತ್ತಮನಾದ ಪರಮಾತ್ಮನಿಗೆ ಐಕ್ಯ ಹೇಗೆ ಹೇಳಲಿಕ್ಕೆ ಸಾಧ್ಯ? ಸಾಧ್ಯ ಇಲ್ಲ ಅಂತ ಅದರ ಅಭಿಪ್ರಾಯ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಃ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ ಅನ್ಯೈಶ್ಚ ಶಾಸ್ತ್ರವಚನೈಃ ಸಹ ತತ್ವಸೂತ್ರೈಃ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಹಿಂದೆ ಹೇಳಿದರು, ಪಂಚಾತ್ಮಕ ಅಂತ ಹೇಳಿದರು. ಪರಮಾತ್ಮ 5 ರೂಪ ಇದೆ ಹಾಗೆ ಅಂತೆಲ್ಲ ಹೇಳ್ತಾ ಬಂದರು. ಅಲ್ಲಿಂದ ಹೇಳಿ ಬಂದ ಪ್ರತಿಯೊಂದು ವಿಚಾರವೂ ಕೂಡ, ಭಗವಂತನ ಮಹಿಮೆಯೂ ಕೂಡ ನ ಸ್ವಕಪೋಲ ಕಲ್ಪಿತಂ. ಇದೇನೋ ಆಚಾರ್ಯರ ತಲೆಗೆ ಬಂದದ್ದು ತಲೆಯರಟೆ ಅಂತ ತಿಳ್ಕೊಬಾರ್ದು. ತಲೆಯರಟೆ ಅಲ್ಲ ಅದು. ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅಯಂ ಪೂರ್ವೋಕ್ತ ಅರ್ಥ ಏವ ನಿಖಿಲೈಹಿ ವೇದವಾಕ್ಯೈಹಿ. ಈ ವಿಚಾರ ಎಲ್ಲ ವೇದವಾಕ್ಯದಲ್ಲಿಂದಲೂ ಕೂಡ ತಿಳಿದು ಬರ್ತಾ ಇದೆ. ತಥಾ ರಾಮಾಯಣೈಹಿ, ಮೂಲ ರಾಮಾಯಣ ವಾಕ್ಯದ ಅಭಿಪ್ರಾಯವೂ ಹೀಗೆ ಇದೆ. ಸಹಿತ ಭಾರತ ಪಂಚರಾತ್ರೈಹಿ, ಮಹಾಭಾರತ, ಪಂಚರಾತ್ರ ಇವೇ ಮೊದಲಾದ ಆಗಮಗಳಿಂದಲೂ ಕೂಡ ಇದೇ ವಿಚಾರಣೆ ತಿಳಿದು ಬರ್ತಾ ಇದೆ. ನಿತ್ಯ ಸಾಪೇಕ್ಷತ್ವ ಸಹಿತ ಶಬ್ದಸ್ಯ ರಾಮಾಯಣ ಪದೇನ ಸಾಕಾಂಕ್ಷಸ್ಯಾಪಿ ಭಾರತ ಇತ್ಯನೇನ ಸಮಾಸಃ. ಅನ್ಯೈಸ್ತ ಶಾಸ್ತ್ರವಚನೈಹಿ, ಅನ್ಯೈಸ್ತ ಶಾಸ್ತ್ರವಚನೈ ಅಂದರೆ ವೈಷ್ಣವ ಪುರಾಣಗಳು ಅಂತ ಏನಿದೆ, ಆ ವೈಷ್ಣವ ಪುರಾಣಗಳ ವಾಕ್ಯಗಳಿಂದಲೂ ಕೂಡ ಸಹೃದಯಂ ಅಂದರೆ ಅದರ ತಾತ್ಪರ್ಯ ನೋಡಿದರೆ ನೋಡಿ, ಆ ಶಬ್ದದಿಂದ ಬರುವ ಅರ್ಥ ಬೇರೆ, ಅದರ ಮುಖ್ಯವಾದ ತಾತ್ಪರ್ಯ ಎಂಬುದು ಕೆಲವೊಮ್ಮೆ ಬೇರೆ ಇರ್ತದೆ. ಅದರಿಂದ ಶಬ್ದದ ಅರ್ಥವು ದೇವರನ್ನೇ ಹೇಳ್ತದೆ, ದೇವರೇ ಸರ್ವೋತ್ತಮ ಅಂತ ಹೇಳ್ತದೆ. ಅದರ ತಾತ್ಪರ್ಯ ಅರ್ಥ ನೋಡಿದರೂ ಕೂಡ ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದು ಬರುತ್ತದೆ. ಸಹೃದಯಂ ಹರಿಣಾ, ವೇದವ್ಯಾಸರಿಂದ
ನಿರೂಪಿಸಲ್ಪಟ್ಟ, ಅಂದರೆ ವೇದವ್ಯಾಸರು ರಚನೆ ಮಾಡಿದ್ದೇ ಅಲ್ಲವೇ ಪುರಾಣಗಳು, ಮಹಾಭಾರತಗಳು. ಆ ವೇದವ್ಯಾಸರಿಗೆ ಸಮ್ಮತವಾದದ್ದನ್ನು ನಾವು ಹೇಳಬೇಕು ಅಂತ. ಅದರಿಂದ ಇದು ಯಾವುದು ಕಪೋಲ ಕಲ್ಪಿತ ಅಲ್ಲ, ಇದೆಲ್ಲ ವೇದವ್ಯಾಸರಿಗೆ ಸಮ್ಮತವಾದದ್ದು ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಸಹ ತತ್ವಸೂತ್ರೈ, ಇನ್ನು ವೇದವ್ಯಾಸರು ರಚನೆ ಮಾಡಿದ ಬ್ರಹ್ಮಸೂತ್ರಗಳ ಅಭಿಪ್ರಾಯವೂ ಇದೇ ಆಗಿದೆ ಅಂತ ಅದರ ವಿಚಾರ. ಅತಃ ನ ಸ್ವಕಪೋಲ ಕಲ್ಪಿತತ್ವ ಶಂಕಾ ಕಾರ್ಯ. ಅದರಿಂದ ಇದನ್ನು ಆಚಾರ್ಯ ತಲೆಗೆ ಬಂದಿದ್ದು ಹೇಳಿದರು ಹಾಗೆ ಅಂತ ತಿಳಿಬೇಡಿ, ಆ ರೀತಿಯಾಗಿ ಶಂಕೆ ಪಡಬೇಡಿ ಅಂತ ಹೇಳ್ತಾರೆ. ವಾಕ್ಯಾನ್ ಉದಾಹರತಿ, ಅಲ್ಲ ವೇದಗಳಲ್ಲಿ ಬಂದಿದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಬಂದಿದೆ ಹಾಗೆ ಅಂದರೆ ಅದಕ್ಕೆ ಮುಂದಿನ ಶ್ಲೋಕಗಳಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇಹಿ ಅಧಿಕತೋಸ್ಮಿ ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯ ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ನಾನೇವ ಧರ್ಮ ಪೃಥಕ್ ಆತ್ಮದೃಗ್ ಇತ್ಯಾದೋ ಹಿ. ಹಾಗೆ ನೋಡಿ, ಇದು ಅನೇಕ ವಾಕ್ಯಗಳ ಒಂದು ಬಿಟ್ಟು ಅಂದರೆ ಒಂದು ಪಾರ್ಟ್, ಅದನ್ನು ತೆಗೆದು ಆಚಾರ್ಯರು ಈ ಶ್ಲೋಕವನ್ನು ಮಾಡಿದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಸುಮಾರು 7 ಶ್ಲೋಕಗಳ ಒಂದು ಸಂಗ್ರಹ ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ಮಾಡಿದ್ದಾರೆ. ಮೊದಲನೇದು ನಾರಾಯಣಸ್ಯ ನ ಸಮಃ. ಇದು ಯಾವ ಶ್ಲೋಕ ಹಾಗೆ ಅಂದರೆ ಮಹಾಭಾರತದಲ್ಲಿ ಬರುವ ವಾಕ್ಯ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನೋಡಿ, ನಮಗೆ ನಾಲೆಜ್ ಬರುತ್ತದೆ. ಬಂದ ನಾಲೆಜನ್ನು ಏನು ಮಾಡಬೇಕು? ವ್ಯಾಲಿಡೇಟ್ ಮಾಡಬೇಕು. ಬಂದ ನಾಲೆಜ್, ಬಂದ ಜ್ಞಾನ ಸರಿನೋ ತಪ್ಪೋ ಹಾಗೆಂಬ ಒಂದು ವ್ಯಾಲಿಡೇಷನ್ ಮಾಡಬೇಕು. ಆ ವ್ಯಾಲಿಡೇಷನ್ ಮಾಡುವ ಕ್ರಮ ಹೇಗೆ ಅಂದರೆ ಅದು ನಮ್ಮ ತಲೆಗೆ ಬಂದಿರಬಾರ್ದು, ಅದು ದೊಡ್ಡವರಿಗೆ ಸಮ್ಮತವಾಗಿರಬೇಕು. ಹಾಗೆ ಅಂತ ದೊಡ್ಡವರಿಗೆ ಸಮ್ಮತವಾದದ್ದನ್ನು ಹೇಳಬೇಕು. ಈಗ ನೋಡಿ, ಲೌಕಿಕವಾಗಿ ನೋಡಿದ್ರೆ 1+1=2 ಅಂತ ಹೇಳೋದು. 1+1=2 ಇದು ಸಾಮಾನ್ಯ ಮ್ಯಾಥ್ಸ್ ಓದಿದವರಿಗೆ ಸಮ್ಮತವಾದ ಒಂದು ವಿಚಾರ. 1+1=0 ಅಂತ ಹೇಳಿದರೆ ಅದು ಸರಿಯಲ್ಲ. ಜೀವ ಪ್ಲಸ್ ಬ್ರಹ್ಮ 1+1=1 ಅಂತ ಹೇಳಿದರೆ ಸರಿಯಲ್ಲ. ನೋಡಿ, 1+1 1 ಆಗಲ್ಲ. 1+1 ಯಾವತ್ತು 2 ಆಗೋದು. ಅದರಿಂದ ನಾವು ಪಡೆದ ನಾಲೆಜನ್ನು, ನಾವು ಬಂದಿರುವ ಜ್ಞಾನವನ್ನು ಏನು ಮಾಡಬೇಕು? ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡುವ ಕ್ರಮ, ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡುವ ಕ್ರಮ ಹೇಗೆ? ಅದು ದೊಡ್ಡವರಿಗೆ ಸಮ್ಮತವಾಗಿರಬೇಕು, ನಮ್ಮ ಗುರುಗಳಿಗೆ ಸಮ್ಮತವಾಗಿರಬೇಕು, ಹರಿವಾಯು ಗುರುಗಳಿಗೆ ಸಮ್ಮತವಾಗಿರಬೇಕು. ಅಂಥ ವಿಚಾರವೇ ವ್ಯಾಲಿಡ್ ಅಂತ ಅರ್ಥ. ಯಾಕೆ? ಅವರು ಸರ್ವಜ್ಞರು ಹಾಗೆ ಅಂತ. ನೋಡಿ, ವೇದವ್ಯಾಸರು ಎಲ್ಲರಿಗೂ ಗುರುಗಳು, ಇಡೀ ಲೋಕಕ್ಕೆ ಗುರುಗಳು. ಯಾವುದೇ ಮತ ತೆಗೆದುಕೊಂಡ್ರೂ ಕೂಡ ವೇದವ್ಯಾಸರ ಒಂದು ಇನ್ಫ್ಲುಯೆನ್ಸ್ ಇರುತ್ತದೆ. ನೋಡಿ, ವೇದಾಂತ ಶಾಸ್ತ್ರದಲ್ಲಿ ಆ ವೇದಗಳನ್ನು ವಿಭಾಗ ಮಾಡಿ ಅದರ ಅರ್ಥವನ್ನು ತಿಳಿಸಿಕೊಡುವುದಕ್ಕಾಗಿಯೇ ಮಹಾಭಾರತ ಪುರಾಣಾದಿಗಳನ್ನೆಲ್ಲ ರಚನೆ ಮಾಡಿದರು ವೇದವ್ಯಾಸರು. ಅದರಿಂದ ವೇದಾಂತದ ಒಂದು ವಿಚಾರ ಅಂತ ಬಂದರೆ ಅದಕ್ಕೆ ಫಸ್ಟು ಯಾರ ಒಪ್ಪಿಗೆ ಇರಬೇಕು? ವೇದವ್ಯಾಸರ ಒಪ್ಪಿಗೆ ಇರಬೇಕು. ಯಾಕೆ? ಅವರೇ ಅವತಾರ ಮಾಡಿ ವೇದಗಳ ವಿಭಾಗ ಮಾಡಿ ವೇದದ ಅರ್ಥ ನಿರ್ಣಯ ಮಾಡಿ ಕೊಟ್ಟದ್ದು. ವೇದಾಂತ ವಿಚಾರ ಹೇಳ್ತೀವಿ, ಅದು ವೇದವ್ಯಾಸರಿಗೆ ಸಮ್ಮತ ಆಗಲಿ ಬಿಡಲಿ ಅಂತ ಹೇಳಿದರೆ ಅದು ಸರಿ ಹೋಗೋದಿಲ್ಲ. ಮ್ಯಾಥ್ಸ್ ಹೇಳ್ತೀವಿ, ನಮ್ಮ ಮ್ಯಾಥ್ಸ್ ಟೀಚರಿಗೆ ಒಪ್ಪಿಗೆ ಇದೆಯೋ ಇಲ್ಲವೋ ಅದು ಸರಿ ಹೋಗೋದಿಲ್ಲ. ನಾವೇನು ಮ್ಯಾಥ್ಸ್ ಹೇಳ್ತೀವಿ ಅದು ಮ್ಯಾಥ್ಸ್ ಟೀಚರಿಗೆ ಸಮ್ಮತವಾಗಿ ಇರಬೇಕಲ್ಲವೇ? ಅದೇ ಥರ ವೇದಾಂತ್ಯಗಳ ಶಾಸ್ತ್ರಗಳ ಟೀಚರ್ ಅಂದರೆ ವೇದವ್ಯಾಸ. ಅದರಿಂದ ವೇದಾಂತದ ವಿಚಾರ ಅಂತ ಬಂದಾಗ ಅದಕ್ಕೆ ವೇದವ್ಯಾಸರ ಒಪ್ಪಿಗೆ ಇರಬೇಕು ಅಂತ ಆಚಾರ್ಯರು ಏನು ಮಾಡಿದರು? ವೇದವ್ಯಾಸರ ವಾಕ್ಯಗಳನ್ನೇ ತೆಗೆದು ಹೇಳ್ತಾ ಇದ್ದಾರೆ. ಹಾಗೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ. ನೋಡಿ, ಮಹಾಭಾರತದ ವಾಕ್ಯ ಇದು, ವೇದವ್ಯಾಸರಿಂದ ರಚಿಸಲ್ಪಟ್ಟಿದ್ದು. ನಾಸ್ತಿ ನಾರಾಯಣ ಸಮಂ, ನಾರಾಯಣನಿಗೆ ಸಮನಾದ ದೇವರು ಇಲ್ಲ. ನ ಭೂತಂ,
ಸರಿ, ಈಗ ಪ್ರೆಸೆಂಟ್ ಟೆನ್ಸ್ ಇಲ್ಲ, ಪಾಸ್ಟಲ್ಲಿ ಇದ್ದಿರಬಹುದು. ನ ಭೂತಂ, ಹಿಂದೆಯೂ ಕೂಡ ನಾರಾಯಣನಿಗೆ ಸಮನಾದವರು ಯಾರೂ ಇಲ್ಲ. ಸರಿ, ಮುಂದೆ ಬರ್ಬೋದು, ಫ್ಯೂಚರ್ ಟೆನ್ಸಲ್ಲಿ ಬರ್ಬೋದಲ್ಲ, ಫ್ಯೂಚರಲ್ಲಿ ಬರ್ಬೋದು. ಹಾಗೆಂದರೆ ನ ಭವಿಷ್ಯತಿ, ಫ್ಯೂಚರಲ್ಲೂ ಬರೋದಿಲ್ಲ. ಅದರಿಂದ ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಮೂರು ಕಾಲದಲ್ಲೂ ಕೂಡ ನಾರಾಯಣನಿಗೆ ಸಮನಾದ ಒಬ್ಬರು ಇಲ್ಲ. ಇದು ಸತ್ಯವಾದ ವಾಕ್ಯ. ಈ ಒಂದು ಸತ್ಯಭೂತವಾದ ಅಂದರೆ ಪ್ರಮಾಣಬದ್ಧವಾದ ವಾಕ್ಯ ಇದು. ಇಂತಹ ಸತ್ಯಭೂತವಾದ ವಾಕ್ಯದಿಂದ ಸರ್ವಾರ್ಥಾನ್ ಸಾಧಯಾಮ್ಯಹಂ, ನನಗೆ ಏನು ಪುರುಷಾರ್ಥ ಬೇಕೋ ಎಲ್ಲವನ್ನೂ ಕೂಡ ನಾನು ಸಾಧನೆ ಮಾಡಬಲ್ಲೆ. ಹಾಗೆ ಅಂತ ಒಟ್ಟು ಬರತಕ್ಕ ವಿಚಾರ. ಮಹಾಭಾರತದ ಶ್ಲೋಕದ ಅರ್ಥ ಇದು. ಇಲ್ಲಿಂದ ನಮಗೇನು ಬೇಕು ಹಾಗೆಂದರೆ ನಾರಾಯಣನಿಗೆ ಸಮನಾದ ವ್ಯಕ್ತಿ ಇಲ್ಲ, ನಾರಾಯಣನೇ ಸರ್ವೋತ್ತಮ. ಹಾಗೆ ಅಂತ ವೇದವ್ಯಾಸರಿಗೆ ಸಮ್ಮತವಾದದ್ದು. ಹಾಗೆ ಅಂತ ಇನ್ನು ಎರಡನೇ ವಾಕ್ಯ ನೋಡಿ, ಪುರುಷೋತ್ತಮೋಹಂ ಜೀವಾಕ್ಷರೇಹಿ ಅಧಿಗತಃ ಅಸ್ಮಿ. ಅಂದರೆ ಜೀವರಿಗಿಂತ ಮಹಾಲಕ್ಷ್ಮಿಗಿಂತಲೂ ಕೂಡ ನಾನು ಉತ್ತಮನಾಗಿದ್ದೇನೆ. ಹಾಗೆ ಅಂತ ಉತ್ತಮತ್ವಂ ಅವಿಹಾಯೈವ ತದ್ ಹೃದಯ ಸ್ಥಿತಃ ಅತಃ ಪುರುಷೋತ್ತಮೋಸ್ಮಿ ಇತಿ ಯೋಜನಾ ಅನೇನ. ಇದು ಕೂಡ ಭಗವದ್ಗೀತೆಯಲ್ಲಿ, ಮಹಾಭಾರತದ ಒಂದು ಪಾರ್ಟ್ ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಬರುವ ವಾಕ್ಯ, ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಹಿಂದಿನ ಶ್ಲೋಕದಲ್ಲಿ ದೇವರಿಗೆ ಸಮನಾದವರು ಯಾರೂ ಇಲ್ಲ ಅಂತ ಹೇಳಿದರು. ಅದಕ್ಕೆ ಪ್ರಮಾಣ ಕೊಟ್ಟಾಯಿತು. ಆಯಿತು, ದೇವರಿಗೆ ಸಮನಾದವರು ಯಾರೂ ಇಲ್ಲ, ಆದರೆ ದೇವರಿಗಿಂತ ಅಧಿಕರಾದವರು ಇರ್ಬೋದಲ್ಲ ಹಾಗೆ ಅಂತ ಆ ಒಂದು ಪ್ರಶ್ನೆ ಬರ್ತದೆ. ಹಾಗೆಂದರೆ ಅದಕ್ಕೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಭಗವದ್ಗೀತೆಯ ವಾಕ್ಯ. ಕೃಷ್ಣ ಪರಮಾತ್ಮ ತಾನು ಹೇಳಿಕೊಂಡದ್ದು, ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾದಪಿ. ಇಬ್ಬರು ಜೀವರಾಶಿಗಳು ಇರ್ತಾರೆ, ಕ್ಷರಪುರುಷರು ಅಕ್ಷರ ಪುರುಷರು. ಹಾಗೆ ಅಂತ ಕ್ಷರಪುರುಷರು ಅಂದರೆ ಶರೀರ ನಾಶ ಇರತಕ್ಕ ಬ್ರಹ್ಮಾದಿ ದೇವತೆಗಳು ಅಂತ ಎಲ್ಲ ಜೀವರಲ್ಲಿ ಬಂದ್ಬಿಡ್ತಾರೆ ಕ್ಷರಪುರುಷರು. ಯಾಕೆ? ಅವರ ಶರೀರ ನಾಶ ಹೊಂದುತ್ತದೆ, ಅದರಿಂದ ಅವರನ್ನು ಕ್ಷರಪುರುಷರು ಅಂತ ಕರಿತೀವಿ. ಇನ್ನು ಲಕ್ಷ್ಮೀದೇವಿಯನ್ನು ಅಕ್ಷರ ಪುರುಷರು ಅಂತ ಕರಿತೀವಿ. ಯಾಕೆ? ಅವರ ಶರೀರಕ್ಕೆ ನಾಶ ಇಲ್ಲ, ಅವಳ ದೇಹ ನಿತ್ಯವಾದದ್ದು, ನಿತ್ಯ ಮುಕ್ತಳು ಅಂತ ಕರಿತೀವಿ. ಅದರಿಂದ ಅಕ್ಷರ ಪುರುಷಳು ಲಕ್ಷ್ಮಿ. ಪರಮಾತ್ಮ ಈ ಇಬ್ಬರು ಪುರುಷರಿಗಿಂತಲೂ ಉತ್ತಮನಾಗಿದ್ದಾನೆ. ಅದರಿಂದ ವೇದಗಳಲ್ಲಿ ಪುರಾಣಗಳಲ್ಲಿ ದೇವರನ್ನು ಏನು ಕರೀತಾರೆ? ಪುರುಷೋತ್ತಮ ಅಂತ ಕರೀತಾರೆ. ನೋಡಿ, ಪುರುಷರಲ್ಲಿ ಉತ್ತಮನಾದವ ಅಂತ ಅರ್ಥ. ವೇದಗಳಲ್ಲಿ ಪುರಾಣಗಳಲ್ಲಿ ಪ್ರಸಿದ್ಧಿ ಇದೆ ಅಂತ ಭಗವದ್ಗೀತೆಯಲ್ಲಿ ಅಂತಹ ಪುರುಷೋತ್ತಮ ನಾನು ಅಂತ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಅದರಿಂದ ದೇವರಿಗೆ ಸಮನಾದವರು ಯಾರೂ ಇಲ್ಲ, ದೇವರಿಗಿಂತ ಅಧಿಕರಾದವರು ಅಂತೂ ಕೂಡ ಯಾರೂ ಇಲ್ಲ ಅಂತ ಇಷ್ಟು ಬೇಕಾಗಿರೋದು. ಅದನ್ನು ಆಚಾರ್ಯರು ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇಹಿ ಅಧಿಗತಃ ಅಸ್ಮಿ. ಹಾಗೆ ಮೂರನೇ ಪ್ರಮಾಣ ತಥೋನ್ಯದಾರ್ಥಂ ಅಂತ ಒಂದು ವೇದದ ವಾಕ್ಯ. ತತಃ ಅಂದರೆ ಪರಮಾತ್ಮನಃ ಸಕಾಶಾತ್ ಅನ್ಯತ್, ಪರಮಾತ್ಮನಿಗಿಂತ ಬೇರೆಯವರಾದ ಯಾರು? ಬ್ರಹ್ಮಾದಿ ಜೀವಜಾತಂ. ಎಲ್ಲ ಜೀವರ ಸಮೂಹವು ಕೂಡ ಆರ್ತಂ ಆಸಮಂತಾತ್ ಆದರತಿ ಇತಿ ಆರ್ತಿ. ಎಲ್ಲರೂ ಕೂಡ ಪರಮಾತ್ಮನನ್ನು ಆದರ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಅದರಿಂದ ಎಲ್ಲರಿಂದಲೂ ಕೂಡ ಪರಮಾತ್ಮ ಸ್ತುತ್ಯನಾಗಿದ್ದಾನೆ, ವಂದ್ಯನಾಗಿದ್ದಾನೆ ಅಂತ ಅರ್ಥ. ಆಸಮಂತಾತ್ ಅತಿರಾರ್ತಿ ತದ್ವದಾರ್ಥಂ ಅಂತ ಇದೆ. ಆರ್ತಂ ಅಂದರೆ ಕ್ಲೇಶಿತಂ ಅಂತ ಅರ್ಥ ಬರೀತಾರೆ.
ತಥೋನ್ಯದಾರ್ಥಂ, ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲವೂ ಕೂಡ, ಜಗತ್ತಿನಲ್ಲಿ ಇರತಕ್ಕ ಎಲ್ಲವೂ ಕೂಡ ಕ್ಲೇಶಿತಂ ಆರ್ಥಂ ಅಂದರೆ ದುಃಖದಾಯಕವಾದದ್ದು ಅಂತ ಅರ್ಥ. ಸಂಸ್ಕೃತಿಗಾಹ ಸಮಸ್ತಾಹ ತತಃ ಪರಮಾತ್ಮನಃ ಅನ್ಯತೆ ವಿಶ್ವಂ, ಪರಮಾತ್ಮನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಏನಿದೆ ಎಲ್ಲವೂ ಕೂಡ ಕ್ಲೇಶಿತಂ, ಅದು ನಮಗೆ ದುಃಖದಾಯಕ ಅಂತಲೇ ಅರ್ಥ. ಅದರಿಂದ ಪರಮಾತ್ಮನೇ ಸುಖಪ್ರದನು, ಸಾರಸ್ವರೂಪನು ಅಂತ ಅರ್ಥ. ನಾಲ್ಕನೆಯದು ಮುಕ್ತೋಪಸೃಪ್ಯ ಅಂತ. ಇದು ಬ್ರಹ್ಮಸೂತ್ರದಲ್ಲಿ ಬರುವ ಒಂದು ಸೂತ್ರ. ಇದು ಮುಕ್ತೋಪಸೃಪ್ಯ ವ್ಯಪದೇಶಾತ್ ಇತಿ ಸೂತ್ರಂ ಸಂಗೃಹ್ಣಾತಿ. ಮುಕ್ತೈಹಿ ಉಪಸೃಪ್ಯ ಪ್ರಾಪ್ಯ ಅಂತ ಅರ್ಥ. ಮುಕ್ತರಿಂದ ಹೊಂದಲು ಯೋಗ್ಯನಾದವ ಅಂದರೆ ಮೋಕ್ಷವನ್ನು ಪಡೆದ ಮೇಲೂ ಕೂಡ ಆ ಮುಕ್ತರು ಪರಮಾತ್ಮನನ್ನು ಆಶ್ರಯಿಸಿ ಇದ್ದಾರೆ. ಮುಕ್ತೈಹಿ ಪ್ರಾಪ್ಯ ಅಂತ. ಇಹ ನಾಸ್ತಿ ಕುತಶ್ಚ ಕಶ್ಚಿತ್, ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ಅನೇನ ನೇಹನ ನಾಸ್ತಿ ಕಿಂಚನ ಇತಿ. ಅದು ಕೂಡ ಉಪನಿಷತ್ತಿನ ಒಂದು ವಾಕ್ಯ, ವೇದಗಳ ವಾಕ್ಯ. ಅದರ ಪ್ರಕಾರ ದೇವರಿಗೂ ದೇವರ ರೂಪಗಳಿಗೂ ಭೇದ ಇಲ್ಲ ಹಾಗೆ ಅಂತ ಹಿಂದೆ ಹೇಳಿದ್ರು ನೋಡಿ. ಪಂಚಾತ್ಮಕ ಭಗವಾನ್ ದ್ವಿಷಾತ್ಮಕವು, ದೇವರದ್ದು 5 ರೂಪ 12 ರೂಪ, ಆ ರೂಪಗಳಲ್ಲಿ ಭೇದ ಇಲ್ಲ ಹಾಗೆ ಅಂತ ಹೇಳಿದ್ರಲ್ವ. ಅದಕ್ಕೆ ಪ್ರಮಾಣ ಯಾವುದು ಅಂದರೆ ಇದೆ, ಇಹ ನಾಸ್ತಿ ಕುತಶ್ಚ ಕಶ್ಚಿತ್, ದೇವರ ರೂಪಗಳಿಗೆ ಭೇದ ಇಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ನಾನಾ ಇವ ಹಾಗೆ ಯಾರು ಭೇದೋ ವಾ ನಾಸ್ತಿ ಇತ್ಯರ್ಥ. ಪರಮಾತ್ಮನ ಅವತಾರಗಳಿಗೂ ಪರಮಾತ್ಮನ ಗುಣಗಳಿಗೂ ದೇಹಗಳಿಗೂ ಭೇದವೂ ಇಲ್ಲ, ಭೇದವೂ ಇಲ್ಲ ಹಾಗೆ ಅಂತ ನಾನಾ ಅಂತ ನಾನೇವ ಅಂತ ಶಬ್ದದಿಂದ ಅದು ಕೂಡ ವೇದವಾಕ್ಯ, ಅದರ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು 7ನೇದು ಧರ್ಮ ಪೃಥಕ್ ಆತ್ಮದೃಕ್ ಹಾಗೆ ಅಂತ. ಅದು ಕೂಡ ಉಪನಿಷತ್ತಿನ ವಾಕ್ಯ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಷು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಸ್ಥಾನೇವ ಅನುವಿಧಾವತಿ ಹಾಗೆ ಅಂತ. ಯಾರು ದೇವರ ರೂಪಗಳು ಬೇರೆ, ದೇವರು ಬೇರೆ, ದೇವರ ಗುಣಗಳು ಬೇರೆ ಅಂತ ಚಿಂತನೆ ಮಾಡ್ತಾರೆ, ಅವರು ತಾದೃಶ ಪುರುಷ ಅಧಃಪಾತಂ ಏತಿ ಇತ್ಯರ್ಥ. ಅವರು ಅಧಃಪಾತವನ್ನು ಹೊಂದುತ್ತಾರೆ ಅಂತ ಅರ್ಥ. ಹೇಗೆ ಬೆಟ್ಟದ ಮೇಲಿರತಕ್ಕ ನೀರು ಕೆಳಗೆ ಬಂದ್ಬಿಡುತ್ತದೆ, ಅದೇ ಥರ ದೇವರ ರೂಪಗಳು, ದೇವರ ಅವತಾರಗಳು, ದೇವರ ಗುಣಗಳು, ದೇವರ ಕರ್ಮಗಳು, ದೇವರ ಆಯುಧಗಳು ಬೇರೆ ಬೇರೆ ಹಾಗೆ ಅಂತ ಚಿಂತನೆ ಮಾಡುವವರು ಅಧಃಪತನವನ್ನು ಹೊಂದುತ್ತಾರೆ ಅಂತ ಆ ವಾಕ್ಯದ ಅಭಿಪ್ರಾಯ. ಆಭಾಸ ಏವ ಪೃಥಗೀಶತ ಏಷ ಜೀವೋ ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಾಕ್ತಿಃ ಮಾತ್ರಾ ಪರೋಸಿ ನತು ತೇಷ್ಣುವತೆ ಮಹಿತ್ವಂ ಷಾಡ್ಗುಣ್ಯ ವಿಗ್ರಹ ಸುಪೂರ್ಣ ಗುಣೈಕ ದೇಹ. ಆಭಾಸ ಏವ ಅಂತ ಅದು ಕೂಡ ಬ್ರಹ್ಮಸೂತ್ರದ ಒಂದು ವಿಚಾರ. ಆಭಾಸ ಏವಚ ಹಾಗೆ ಅಂದರೆ ಈ ಜೀವ ಅವನೇನಾಗಿದ್ದಾನೆ, ಪರಬ್ರಹ್ಮನ ಪ್ರತಿಬಿಂಬ ಆಗಿದ್ದಾನೆ. ಪರಮಾತ್ಮ ಬಿಂಬ, ಜೀವ ಪ್ರತಿಬಿಂಬ ಹಾಗೆಂಬುದನ್ನು ಸೂತ್ರಕಾರರು ಸ್ಪಷ್ಟಪಡಿಸಿದ್ದಾರೆ. ಆಭಾಸ ಏವಚ ಎನ್ನುವ ಸೂತ್ರದಿಂದ. ಇದು ಕೂಡ ವೇದವ್ಯಾಸರಿಗೆ ಸಮ್ಮತವಾದದ್ದು ಅಂತ. ಇನ್ನು ಪೃಥಗೀಶತ ಹಾಗೆ ಅಂತ
ಅದು ಕೂಡ ಒಂದು ಬ್ರಹ್ಮಸೂತ್ರವೇ. ಪೃಥಗುಪದೇಶ ಅಂತ ಸೂತ್ರದಲ್ಲಿ ಈಶತಃ ಏಷಃ ಜೀವ ಅಂದರೆ ಜೀವ ಬೇರೆ ಪರಮಾತ್ಮ ಬೇರೆ ಹಾಗೆಂಬುದನ್ನು ನಿರೂಪಣೆ ಮಾಡಿದ್ದಾರೆ. ಇನ್ನು ಮೂರನೆಯದು ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ ಹಾಗೆ ಅಂತ. ಮೋಕ್ಷವನ್ನು ಪಡೆದ ಮೇಲೆ ಜೀವರಿಗೆ ಜಗತ್ತಿನ ಸಂಬಂಧ ಇರೋದಿಲ್ಲ. ಅಂದರೆ ಮೋಕ್ಷವನ್ನು ಹೊಂದಿದ್ದಾನೆ, ಇನ್ನು ಅವನು ತಾನು ಜಗತ್ತನ್ನು ಸೃಷ್ಟಿ ಮಾಡಬೇಕಂತನೋ ಇಚ್ಛೆ ಪಡೋದಿಲ್ಲ. ಯಾಕೆ ಅಲ್ಲಿ ಏನು ಇಚ್ಛೆ ಪಡ್ತಾನೆ ಅದೆಲ್ಲವೂ ಪೂರ್ಣ ಮಾಡ್ತಾನೆ ದೇವರು. ಮೋಕ್ಷದಲ್ಲಿ ಏನೇನು ಇಚ್ಛೆಗಳು ಬರುತ್ತದೋ ಅದೆಲ್ಲ ಪೂರ್ಣವಾಗ್ತದೆ. ಆದರೆ ಕೆಲವೊಂದು ಇಚ್ಛೆ ಬರೋದಿಲ್ಲ. ಏನು, ನಾನು ಒಂದು ಭೂಮಿಯನ್ನು ಸೃಷ್ಟಿ ಮಾಡಿ ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟು ಬಿಟ್ರೆ ಆ ರೀತಿಯಾಗಿ ಬರೋದಿಲ್ಲ. ಅದು ಬಂದ್ರೂ ಆಗೋದಿಲ್ಲ, ಅದು ಬರೋದಿಲ್ಲ. ಅದರಿಂದ ಮುಕ್ತರಿಗೆ ಜಗದ್ವ್ಯಾಪಾರ ವರ್ಜನಂ, ಜಗತ್ತಿನ ಸಂಬಂಧಪಟ್ಟ ವ್ಯಾಪಾರಗಳು ಮುಕ್ತರಿಗೆ ಇರೋದಿಲ್ಲ ಹಾಗೆ ಅಂತ. ಮುಕ್ತಸ್ಯ ನಾಸ್ತಿ ಜಗತಃ ವಿಷಯೇತು ಶಕ್ತಿ ಅಂತ. ಇದನ್ನು ಜಗದ್ವ್ಯಾಪಾರ ವರ್ಜಂ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಮುಕ್ತೌ ಸ್ವ ಅವರ ಪರಿಪಾಲನಂ ಉತ್ತರೋತ್ತರ ಮುಕ್ತಾ ಕುರುವಂತಿಯೇವ. ಆದರೆ ತಮಗಿಂತ ತಾರತಮ್ಯದಲ್ಲಿ ಕೆಳಗೆ ಇರುವವರನ್ನು ರಕ್ಷಣೆ ಮಾಡ್ತಾರೆ, ಆದರೆ ಜಗತ್ತಿನ ವ್ಯಾಪಾರ ಇರೋದಿಲ್ಲ ಅಂತ ಅರ್ಥ. ಸರ್ವೇ ಸ್ಮೈ ದೇವಾ ಬಲಿಮಾವಹಂತಿ ಅಂತೆಲ್ಲ ಇದೆ. ಅದರಿಂದ ವಿಷ್ಣುನಾ ಸೃಷ್ಟ್ಯಾದಿ ಜಗದ್ವ್ಯಾಪಾರಸ್ಯ ಪ್ರತಿಕಲ್ಪಂ ಕ್ರಿಯಮಾಣತ್ವಾತ್ ಮುಕ್ತಾನಾಂ ತದಭಾವಾತ್. ಒಂದು ಸಂಶಯ ನಮಗೆ ಬರ್ಬೋದು, ಈ ಕಲ್ಪದಲ್ಲಿ ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಮುಂದಿನ ಕಲ್ಪದಲ್ಲಿ ಶಿವ ಸೃಷ್ಟಿ ಮಾಡ್ತಾನೆ, ಹಾಗೆಂತಲೇ ಯಾಕೆ ಹೇಳಬಾರ್ದು? ಹಾಗೆಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮೋಕ್ಷವನ್ನು ಪಡೆದ ಮೇಲೆ ಈ ಜಗತ್ ಸೃಷ್ಟಿ ಮುಂತಾದ ವ್ಯಾಪಾರಗಳನ್ನು ಮುಕ್ತರು ಮಾಡುವುದಿಲ್ಲ. ಅದರಿಂದ ಪ್ರತಿಕಲ್ಪದಲ್ಲೂ ಕೂಡ ಪರಮಾತ್ಮನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ಅದರ ಅಭಿಪ್ರಾಯ. ಇನ್ನು ಮಾತ್ರ ಪರೋಸಿನತೆ ಅಶ್ನುವತೆ ಮಹಿತ್ವಂ, ಅದು ಒಂದು ವೇದದ ವಾಕ್ಯ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅಣ್ವಶ್ನುವಂತಿ ಅಂತ. ದೇವರಲ್ಲಿ ಇರತಕ್ಕ ಗುಣಗಳು ಬೇರೆಯವರಲ್ಲಿ ಇಲ್ಲ ಅಂತ ಹೇಳಿದರು. ದೇವರಲ್ಲೇ ಪರಿಪೂರ್ಣವಾದ ಗುಣಗಳಿದೆ, ಬೇರೆಯವರಲ್ಲಿ ಇಲ್ಲ ಎಂಬ ಅದಕ್ಕೆ ಏನು ಪ್ರಮಾಣ? ಹಾಗೆ ಅಂದರೆ ಇದೇ ವಾಕ್ಯನೇ ಪ್ರಮಾಣ. ಮಾತ್ರ ಪರೋಸಿ ನದೇ ಅಶ್ನುವತೆ ಮಹಿತ್ವಂ, ಮಾತ್ರಾಯಾ ಮಿತೇಹ ಪರೋಸಿತೆ ಮಹಿತ್ವಂ, ಗುಣಮಾಹಾತ್ಮ್ಯಂ ನ ಅಶ್ನುವಂತೆ ನ ಪ್ರಾಪ್ನುವಂತಿ. ದೇವರ ಗುಣಗಳನ್ನು ಉಳಿದ ಜೀವರಾಶಿಗಳು, ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಲಕ್ಷ್ಮಿಯೂ ಇರ್ಬೋದು, ಬ್ರಹ್ಮಾದಿ ಜೀವರಾಶಿಗಳು ಇರ್ಬೋದು, ಯಾರೂ ಕೂಡ ದೇವರ ಗುಣಗಳನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ. ಇನ್ನು ಷಡ್ಗುಣ್ಯ ವಿಗ್ರಹ ಅಂತ ಹೇಳ್ತಾರೆ. ಷಡ್ಗುಣ್ಯ ವಿಗ್ರಹ ಎಂಬ ಪ್ರಮಾಣ ಯಾಕೆ ಕೊಟ್ಟರು? ಹಾಗೆ ಅಂದರೆ ಹಿಂದೆ ಹೇಳಿದರು, ನಿರ್ದೋಷ ಗುಣಪೂರ್ಣ ವಿಗ್ರಹ ಹಾಗೆ ಅಂತ. ದೇವರು ನಿರ್ದುಷ್ಟವಾದ ಗುಣಸ್ವರೂಪನೂ ಅದೇ ಆಕಾರವಾಗಿ ಇರುವವನು ಅಂತ. ಇದ್ರ ಮೇಲೆ ಪ್ರಶ್ನೆ, ದೇವರಿಗೆ ಆಕಾರ ಇದೆಯೋ ಇಲ್ಲವೋ, ಒಂದು ಫಾರ್ಮ್, ಒಂದು ಶೇಪ್ ಅಂತ ಇದೆಯೋ ಇಲ್ಲವೋ ಹಾಗೆ ಅಂತ ವಿಚಾರ. ಅದಕ್ಕೆ ಈ ಪ್ರಮಾಣವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಷಡ್ಗುಣ್ಯ ವಿಗ್ರಹ ಹಾಗೆ ಅಂತ, ಪೂರ್ಣ ಷಡ್ಗುಣ್ಯ ವಿಗ್ರಹ ಅಂತ ಪಂಚರಾತ್ರದಲ್ಲಿ ಬಂದಿರುವ ಒಂದು ವಾಕ್ಯ ಇದು. ಅದು ನಾರಾಯಣನಿಂದ ರಚಿಸಲ್ಪಟ್ಟಿದ್ದು ಪಂಚರಾತ್ರ. ಅದರ ಉದಾಹರಣೆ ಅದನ್ನು ಕೂಡ ಪ್ರಮಾಣವಾಗಿ ಉದಾಹರಿಸ್ತಾ ಇದ್ದಾರೆ. ಅಂದರೆ ಷಣ್ಣಾಂ ಐಶ್ವರ್ಯಾದೀನಾಂ ಗುಣಾನಾಂ ಸಮಾಹಾರ. ಷಡ್ಗುಣ್ಯ ಅಂದರೆ ಏನು?
ಐಶ್ವರ್ಯ, ಬಲ, ವೀರ್ಯ, ಯಶಸ್ಸು, ಜ್ಞಾನ, ವಿಜ್ಞಾನ ಇವೇ ಮೊದಲಾದವುಗಳೇ ಶರೀರವಾಗಿ ಉಳ್ಳವ ಹಾಗೆ ಅಂತ. ಅದರಿಂದ ದೇವರು ನಿರ್ಗುಣ, ನಿರಾಕಾರ ಹಾಗೆಂಬ ಅದು ವೇದಕ್ಕೆ ಸಮ್ಮತವಲ್ಲ, ಪಂಚರಾತ್ರಕ್ಕೆ ಸಮ್ಮತವಲ್ಲ, ದೊಡ್ಡವರಿಗೆ ಸಮ್ಮತವಲ್ಲ. ಷಡ್ಗುಣ್ಯ ವಿಗ್ರಹಂ ಹಾಗೆ. ಇನ್ನು ಸುಪೂರ್ಣ ಗುಣೈಕ ದೇಹ ಮಯ್ಯನಂತ ಗುಣೇನಂತೆ ಗುಣತಃ ಅನಂತ ವಿಗ್ರಹೇ ಇತ್ಯಾದಿ ಭಾಗವತಸ್ಥಂ, ಭಾಗವತದ ವಾಕ್ಯ ಇದು. ಆನಂದ ಮಾತ್ರ ಇತ್ಯಾದಿ ಉಕ್ತಾರ್ಥ ಪ್ರತಿಪಾದಕಂ ಹಿಂದೆ ಹೇಳಿದರು. ಆನಂದ ಮಾತ್ರ ಕರಪಾದ ಮುಖೋದರಾದಿಹಿ ಅಂತ ಆಚಾರ್ಯರು ಹೇಳಿದರು. ಅದಕ್ಕೆ ಪ್ರಮಾಣ ಏನು ಅಂದರೆ ಈ ಭಾಗವತ ವಾಕ್ಯವೇ ಪ್ರಮಾಣ. ಪರಮಾತ್ಮ ಜ್ಞಾನಾನಂದಮಯವಾದ ಶರೀರ ಉಳ್ಳವ ಹಾಗೆಂಬ ಅದಕ್ಕೆ ಈ ಭಾಗವತ ವಾಕ್ಯವೇ ಪ್ರಮಾಣವಾಗಿದೆ ಅಂತ ಒಟ್ಟು. ಇನ್ನು ಮಾಹಾತ್ಮ್ಯ ದೇಹ ಶ್ರುತಿಮುಕ್ತಿಗತೆ ಶಿವಶ್ಚ ಬ್ರಹ್ಮ ಚ ತದ್ಗುಣಗತೋ ನ ಕಥಂಚನೇಶೌ ನ ಶ್ರೀ ಕುತಸ್ತದಪರೆ ಅಸ್ಯ ಸುಖಸ್ಯ ಮಾತ್ರಾಂ ಅಶ್ನಂತಿ ಮುಕ್ತಸುಗುಣಾಶ್ಚ ಶತಾವರೇಣ. ಇಲ್ಲಿ 5 ವಾಕ್ಯಗಳ ಸಂಗ್ರಹ ಇದೆ, 5 ಪ್ರಮಾಣ ವಾಕ್ಯಗಳ ಸಂಗ್ರಹ ಇದೆ. ಮಾಹಾತ್ಮ್ಯ ದೇಹ ಹಾಗೆಂದರೆ ಸಹಸ್ರಶೀರ್ಷತ್ವಂ ಸರ್ವವ್ಯಾಪ್ತತ್ವಂ ಮುಖಾದಿ ಅವಯವೈಹಿ ಇಂದ್ರಾಗ್ನಿ ಚಂದ್ರ ಸೂರ್ಯ ಪ್ರಾಣ ಭೂಮಿ ಅಂತರಿಕ್ಷಾದ್ಯೌ ದಿಕ್ ಆದೀನಾಂ ಸ್ರಷ್ಟೃತ್ವಂ. ಮಾತೃಯೋನೇಃ ನಿಸ್ಸರಣ ದಶಾಯಾಮೇವ ಶ್ರೀವತ್ಸ ಕೌಸ್ತುಭ ಶಂಖ ಗದಾದಿ ಸ್ವಮೂಲರೂಪ ದಿವ್ಯಲಕ್ಷಣವತ್ವಂ ಶೈಶವೇಪಿ ಜಗದುದರವತ್ವಂ. ಈ ರೀತಿಯಾಗಿ ಅನೇಕ ಧರ್ಮಗಳನ್ನು ಸೂಚಿಸುವ ಪದ ಇದು. ಏನು? ಮಾಹಾತ್ಮ್ಯ ದೇಹ ಹಾಗೆ ಅಂತ. ಅನೇಕ ದೇವರ ಶರೀರ ಅನೇಕ ಮಹಿಮೆಗಳಿಂದ ಕೂಡಿದ್ದು ಅಂತ ಹೇಳ್ತಾರೆ. ಇದನ್ನು ಹೇಳುವ ಪುರಾಣ ವಾಕ್ಯ, ಇದು ವೇದವಾಕ್ಯಗಳು ಅಂದರೆ ನೋಡಿ, ಪುರುಷ ಸೂಕ್ತವೇ ಹೇಳ್ತಾ ಇದೆ. ಸಹಸ್ರ ಶೀರ್ಷ ಪುರುಷ, ದೇವರಿಗೆ ಸಾವಿರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಅನಂತ ತಲೆ, ಕಣ್ಣು, ಮೂಗು, ಕೈ, ಕಾಲು ಅಂತ ದೇವರಿಗೆ ಇರುವ ಶರೀರ ಅದು ಭಾರಿ ವಿಚಿತ್ರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಶರೀರದಿಂದ ದೇವರು ಏನಾಗಿದ್ದಾನೆ? ಸರ್ವವ್ಯಾಪ್ತನಾಗಿದ್ದಾನೆ. ಅನೋರಣೀಯಾನ್ ಮಹತೋ ಮಹೀಯಾನ್ ಅಂತ ದೇವರು ಅಣುವಾಗಿಯೂ ಇದ್ದಾನೆ, ಮಹತ್ತಾಗಿಯೂ ಇದ್ದಾನೆ ಹಾಗೆ ಅಂತ. ತನ್ನ ಮುಖಾದಿ ಅವಯವಗಳು, ದೇವರ ಶರೀರ ಎಷ್ಟು ವಿಚಿತ್ರ ಅಂದರೆ ಅವನ ಮುಖದಿಂದಲೇ ಇಂದ್ರ, ಅಗ್ನಿ, ಚಂದ್ರ, ಸೂರ್ಯ, ಪ್ರಾಣ, ಭೂಮಿ, ಅಂತರಿಕ್ಷ, ದಿಗ್ ಇವೇ ಮೊದಲಾದಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ. ಇನ್ನು ದೇವರ ಶರೀರ ಮಾಹಾತ್ಮ್ಯ ದೇಹ ಯಾಕೆ ಹಾಗೆಂದರೆ, ತಾನು ಕೃಷ್ಣನಾಗಿ ಬಂದಾಗಲೇ ನೋಡಿ ದೇವರ ಶರೀರ ನೋಡಿ ಎಂಥದ್ದು ಅಂದರೆ, ಬರುವಾಗಲೇ ಹೃದಯದಲ್ಲಿ ಶ್ರೀವತ್ಸ ಕೌಸ್ತುಭ, ಶ್ರೀವತ್ಸ ಚಿಹ್ನೆ ಧರಿಸಿದವನಾಗಿ, ಕೌಸ್ತುಭ ಮಾಲೆ ಧರಿಸಿದವನಾಗಿ, ಶಂಖ ಗದಾದಿಗಳನ್ನೆಲ್ಲ ಹಿಡಿದವನಾಗಿ ಎಂತಹ ಅದ್ಭುತ ರೂಪವನ್ನು ತೋರಿಸಿದ. ಅದಕ್ಕೆ ದೇವರಿಗೆ ಮಾಹಾತ್ಮ್ಯ ದೇಹ ಅಂತ ಹೇಳ್ತಾರೆ. ಶೈಶವೇ ಉದರವತ್ವಂ. ಮಗುವಾಗಿ ಇರುವಾಗಲೇ ಬಾಯಿಯಿಂದ ಇಡೀ ವಿಶ್ವವನ್ನು ತೋರಿಸಿದ ಕೃಷ್ಣಾವತಾರದಲ್ಲಿ ಯಶೋಧಾ ಮಾತೆ. ಎಂಥ ವಿಚಿತ್ರವಾದ ಶರೀರ ನೋಡಿ ದೇವರು. ಮಾಹಾತ್ಮ್ಯ ದೇಹ ಅಂತಾರೆ ಅದನ್ನು.
ತದೇವ ಗಿರಿ ಉದ್ಧಾರಕತ್ವ, ಗೋವರ್ಧನ ಬೆಟ್ಟವನ್ನು ಎತ್ತಿದ್ದು ಕಿರುಬೆರಳಿಂದ. ದೇವರ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ನಾವು ಕಾಣಬಹುದು. ಇನ್ನು ಮಂದರ ಪರ್ವತವನ್ನು ಧರಿಸಿದ್ದು. ಈ ರೀತಿಯಾಗಿ ದೇವರ ಶರೀರದಿಂದ ಅನೇಕ ವಿಚಿತ್ರ ವ್ಯಾಪಾರಗಳನ್ನು ಸ್ವಾಮಿ ಮಾಡಿ ತೋರಿಸಿದ್ದಾನೆ. ಅದನ್ನು ಮಹಾತ್ಮ್ಯ ದೇಹ ಅಂತ ಹೇಳ್ತಾರೆ. ಶ್ರುತಿ ಮುಕ್ತಿಗತೆ ಹಾಗೆ ಅಂತ. ಬಂಧ ಮೋಕ್ಷಯೋ ಗಮಯತಿ ಇತಿ ವ್ಯುತ್ಪತ್ಯ, ಅಂದರೆ ಸೃಷ್ಟಿಯನ್ನು ಕೊಡುವವನು, ಬಂಧನದಲ್ಲಿ ಇಡುವವನು ದೇವರೇ, ಮೋಕ್ಷವನ್ನು ಕೊಡುವವನು ಕೂಡ ದೇವರೇ ಹಾಗೆ ಅಂತ. ಸೃಷ್ಟಿ ಯಾರೋ ಮಾಡ್ತಾರೆ, ಲಯ ಮೋಕ್ಷ ಯಾರೋ ಕೊಡ್ತಾರೆ ಹಾಗೆಂತ ಇಲ್ಲ. ಯಾರು ಸೃಷ್ಟಿ ಮಾಡ್ತಾರೋ ಅವರೇ ಮೋಕ್ಷವನ್ನು ಕೊಡ್ತಾರೆ ಹಾಗೆ ಅಂತ. ನೋಡಿ, ಅದಕ್ಕೆ ಪ್ರಮಾಣ ಯಾವುದು ಹಾಗೆಂದರೆ ವೇದಗಳಲ್ಲೇ ಬರುತ್ತದೆ ನೋಡಿ. ಅಮೃತಸ್ಯೈಷ ಸೇತು, ಈ ಪರಮಾತ್ಮನೇ ಮೋಕ್ಷಕ್ಕೆ ಸೇತುವೆಯಂತೆ ಇದ್ದಾನೆ. ಬ್ರಿಡ್ಜ್ ಅಂತ ಏನು ಹೇಳ್ತೀವಿ, ನಮಗೂ ಮೋಕ್ಷಕ್ಕೂ ಮಧ್ಯದಲ್ಲಿ ಇರುವ ಬ್ರಿಡ್ಜ್ ಯಾರು ಅಂದರೆ ಸೇತುವೆ ಯಾರು ಅಂದರೆ ಪರಮಾತ್ಮ ಅಂತ ಹೇಳ್ತಾರೆ. ಅಮೃತಸ್ಯೈಷ ಸೇತು ಅಂದರೆ ಏನರ್ಥ? ಪರಮಾತ್ಮನ ಅನುಗ್ರಹದಿಂದಲೇ ನಾವು ಮೋಕ್ಷವನ್ನು ಪಡಿತೀವಿ ಅಂತ ಆ ವೇದವಾಕ್ಯ ಹೇಳ್ತಾ ಇದೆ. ಮೂರನೇ ಪ್ರಮಾಣ ಶಿವಶ್ಚ ಬ್ರಹ್ಮ ಚ ತದ್ಗುಣಗತೌ ನ ಕಥಂಚನೇಶೌ ಹಾಗೆ ಅಂತ. ಇದು ಭಾಗವತ ವಾಕ್ಯ. ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮುಹು ಯೋಗೇಶ್ವರಾಯೇ ಭವಪಾದ್ಮಮುಖ್ಯಾಃ ಅಂತ ಭಾಗವತ ವಾಕ್ಯ. ಬ್ರಹ್ಮರುದ್ರಾದಿ ದೇವತೆಗಳು ಪರಮಾತ್ಮನಲ್ಲಿ ಇರುವ ಗುಣಗಳನ್ನು ತಿಳಿಯಲಿಕ್ಕೆ ಅಸಮರ್ಥರು ಎಂಬುದನ್ನು ನಿರೂಪಣೆ ಮಾಡುವ ಈ ಭಾಗವತ ವಾಕ್ಯ. ಅದರಿಂದ ದೇವರ ಗುಣಗಳನ್ನು ಬ್ರಹ್ಮರುದ್ರಾದಿಗಳು ಕೂಡ ತಿಳ್ಕೊಂಡೇ ಇಲ್ಲ. ತಾವು ಪಡೆಯೋದು ದೂರ ಆಯಿತು ನೋಡಿ. ದೇವರಲ್ಲಿ ಎಷ್ಟು ಗುಣಗಳಿದೆ ಎಂಬುದನ್ನೇ ತಿಳ್ಕೊಂಡಿಲ್ಲ. ತಾವು ಪಡೆದು ಸಾಮ್ಯ ಪಡೆದು ಅಥವಾ ಇನ್ನು ಅಧಿಕ ಗುಣಗಳನ್ನು ಪಡೆದು ಅಧಿಕರಾಗೋದು ಎಲ್ಲ ದೂರ ಆಯಿತು ಅಂತ. ಮಹಾ ಉದ್ಯೋಗಿ ಅಪಿ ನೇಶೋ, ಅದೇನೋ ಸುಮ್ಮನೆ ಪ್ರಯತ್ನ ಪಟ್ಟರು ಅಂತ ತಿಳ್ಕೋಬಾರದು. ಮಹಾ ಪ್ರಯತ್ನ ಪಟ್ಟಿದ್ದಾರೆ ಬ್ರಹ್ಮರುದ್ರಾದಿಗಳು ದೇವರ ಗುಣಗಳನ್ನು ತಿಳಿಯಬೇಕು ಅಂತ. ಅಷ್ಟಾದರೂ ಕೂಡ ಅವರಿಂದ ಆಗೋದಿಲ್ಲ ಅಂತ ಆ ವಾಕ್ಯದ ಅರ್ಥ. ಮಹಾ ಉದ್ಯೋಗಿ ಅಪಿ ನ ಈಶೌ ಅಂದರೆ ನ ಸಮರ್ಥೌ ಹಾಗೆ. ಸರಿ, ಬ್ರಹ್ಮ ರುದ್ರಾದಿಗಳ ಪಾಡು ಬಿಡೋಣ. ಲಕ್ಷ್ಮೀದೇವಿ, ಅವರಿಗೆ ಲಕ್ಷ್ಮೀದೇವಿ ಯಾರು ತಿಳ್ಕೊಂಡಿದ್ದಾಳ ಪರಮಾತ್ಮನ ಗುಣಗಳನ್ನು ಹಾಗೆಂದರೆ ಶ್ರೀಶ್ಚ ನ ಸಮರ್ಥ ಹೇಳ್ತಾರೆ. ನ ಶ್ರೀ ಕುತಸ್ತದಪರೇ ಅಂತ ಆಚಾರ್ಯರ ವಾಕ್ಯ ಸಂಗ್ರಹ. ನ ಕುತೋಪಿ ಇತ್ಯನೇನ ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಇತ್ಯಾದಿ ಭಾಗವತಸ್ಥಂ ವಾಕ್ಯಂ. ಭಾಗವತ ವಾಕ್ಯ ಆ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ ಹಾಗೆ ಅಂತ ನೋಡಿ. ಅಂಬ್ರಣಿ ಸೂಕ್ತವು ಹೇಳ್ತಾ ಇದೆ, ಮಮ ಯೋನಿರಪ್ಸ್ವ ಅಂತಃ ಸಮುದ್ರೇ, ನನಗೆ ಕಾರಣನಾದವ ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ, ಸಮುದ್ರ ಶೇಷಶಾಹಿ ಆದವ ಅಂತ ಹೇಳ್ತಾರೆ. ತಥೋ ವಿಶಿಷ್ಟೇ ಭುವನಾನು ವಿಶ್ವೋ ತಾಮೋಂ ದ್ಯಾಂ ವರ್ಷಮನೋಪಸ್ಪೃಶಾಮಿ ಪರೋದಿವಾ ಪರಯೇನ ಪೃಥಿವ್ಯೈ ತಾವತಿ ಮಹಿನಾ ಸಂಭಭೂವ ಇತ್ಯಾದಿ ವಾಕ್ಯಂ ಸಂಗೃಹ್ಣಾತಿ. ಇದೇ ವಾಕ್ಯದಿಂದ ಇದನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮಾದೀನಾಂ ಜನನ ಮರಣೇ ಚ
ಸಮರ್ಥಾಯಾಪಿ ಆ ವಾಕ್ಯ ಹೇಳ್ತದೆ, ಬ್ರಹ್ಮಾದಿ ದೇವತೆಗಳ ಜನನ ಮರಣ ಮಾಡುವ ಸಾಮರ್ಥ್ಯ ನನಗಿದೆ. ಅಪಿ ಮಮ ಯೋನಿಹಿ, ನನಗೆ ಕಾರಣನಾದವ ಸಮುದ್ರೇ ಅಂತಹ ಅಪ್ಸು ಅಸ್ತಿ, ಸಮುದ್ರದ ಮಧ್ಯದಲ್ಲಿ ಇದ್ದಾನಲ್ಲ ಅವನೇ ನನಗೆ ಕಾರಣ. ಹಾಗೆ ಅಹಮೇವ ಸರ್ವೇಶ್ವರಿ ನ ಭವಾಮಿ, ಎಲ್ಲದಕ್ಕೂ ಒಡೆಯಲಾಗಿ ನಾನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಮಮ ಕಾರಣೀಭೂತ ನಾರಾಯಣಾತ್ ವಿಶ್ವಾನಿ ಭುವನಾನಿ ಮದಾಧಿಕಂ ಸರ್ವಂ ಜಗತ್, ನನಗೆ ಕಾರಣೀಭೂತನಾದ ಪರಮಾತ್ಮನಿಂದಲೇ ಈ ಜಗತ್ತು ಉತ್ಪನ್ನವಾಗಿದೆ, ಸಂರಕ್ಷಿಸಲ್ಪಟ್ಟಿದೆ. ಹಾಗೆ ಅಂತ ಈ ರೀತಿಯಾಗಿ ನೋಡಿದರೆ ಜಗತ್ತನ್ನು ಸೃಷ್ಟಿ ಮಾಡಿದವ, ಸಂರಕ್ಷಣೆ ಮಾಡುವವ ಪರಮಾತ್ಮನೇ. ಆ ಪರಮಾತ್ಮನನ್ನು ಆಶ್ರಯಿಸಿ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ಅಂತ ಅಸ್ಯ ಸುಖಸ್ಯ ಮಾತ್ರಾಂ ಅಶ್ನಂತಿ ಮುಕ್ತ ಸುಗುಣಾಶ್ಚ ಶತಾವರೇಣ. ಹಾಗೆ ಇದು ಕೂಡ ಒಂದು ವೇದವಾಕ್ಯದ ಸಂಗ್ರಹ ಹೇಳ್ತಾ ಇದೆ. ಏತಸ್ಯೈವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ ಅಂತ ವೇದವಾಕ್ಯ. ಸೈಷಾ ಆನಂದಸ್ಯ ಮೀಮಾಂಸಾ ಭವತಿ ಅಂತ ಆನಂದ ತಾರತಮ್ಯ ಸ್ತುತಿ ಏನು ಹೇಳ್ತದೆ? ಹಾಗೆಂದರೆ ಭಗವದಾನಂದಸ್ಯ ಮಾತ್ರಾಂ, ಪರಮಾತ್ಮನ ಆನಂದದ ಮಾತ್ರ ಅಂದರೆ ಒಂದು ಪಾರ್ಟನ್ನು ಮಾತ್ರ ಉಪಜೀವಂತಿ, ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಪರಮಾತ್ಮನ ಆನಂದದ ಒಂದು ಭಾಗವನ್ನು ಮಾತ್ರ ಅನುಭವಿಸ್ತಾ ಇದ್ದಾರೆ. ಹಾಗೆ ಅಂತ ಸೋಪಿ ಏಕದೇಶ ನ ಸರ್ವೇಷಾಂ ಸಾಮ್ಯನ, ಅದು ಕೂಡ ಎಲ್ಲರಿಗೂ ಒಂದೇ ರೀತಿಯಾಗಿ ಇರೋದಿಲ್ಲ, ವ್ಯತ್ಯಾಸಗಳು ಇರುತ್ತದೆ, ತಾರತಮ್ಯ ಇರುತ್ತದೆ. ಹಾಗೆ ಈ ರೀತಿಯಾಗಿ ಪರಮಾತ್ಮನ ಗುಣಗಳನ್ನು ಆಶ್ರಯಿಸಿಯೇ ಉಳಿದ ಜೀವರಾಶಿಗಳಲ್ಲಿ ಸ್ವಲ್ಪ ಗುಣಗಳು ಬರುತ್ತದೆ. ಹಾಗೆ ಅಂತ ಅದನ್ನೇ ಬಿಂಬ ಪ್ರತಿಬಿಂಬ ಭಾವ ಅಂತ ಕರಿತೀವಿ. ಬಿಂಬನಲ್ಲಿ ಗುಣಗಳು ಕಿಂಚಿತ್ ಪ್ರತಿಬಿಂಬದಲ್ಲಿ ಬರುತ್ತದೆ. ಹಾಗೆ ಆಭಾಸಕಾಭಾಸ ಪರಾವಭಾಸ ರೂಪಾಣ್ಯಜಸ್ರಾಣಿ ಚ ಚೇತನಾನಾ ವಿಷ್ಣೋ ಸದೈವಾತಿ ವಶಾತ್ ಕದಾಪಿ ಗಚ್ಚಂತಿ ಕೇಶಾದಿ ಗಣಾನ ಮುಕ್ತವು ಅಂತ ವಾಮನ ಪುರಾಣದ ಒಂದು ವಾಕ್ಯ. ಇದು ಬಿಂಬ ಪ್ರತಿಬಿಂಬ ಭಾವವನ್ನು ನಿರೂಪಣೆ ಮಾಡತಕ್ಕ ಒಂದು ಪುರಾಣ ವಾಕ್ಯ. ಇದು ವಿಷ್ಣೋ ಆಭಾಸಃ ಪವನಃ, ಪರಮಾತ್ಮನ ಪ್ರತಿಬಿಂಬ ಅವರು ವಾಯುದೇವರು. ತಸ್ಯ ಆಭಾಸಃ ರುದ್ರಃ, ಪ್ರಾಣದೇವರ ಪ್ರತಿಬಿಂಬ ರುದ್ರದೇವರು. ರುದ್ರಸ್ಯ ಪರಾವಭಾಸಃ ಇಂದ್ರಃ, ರುದ್ರ ಬಿಂಬನಾಗಿದ್ದು ಇಂದ್ರ ಪ್ರತಿಬಿಂಬ ಅಂತ, ಅಂದರೆ ರುದ್ರರ ಪ್ರತಿಬಿಂಬ ಇಂದ್ರ ಅಂತ. ತಸ್ಯಾಪಿ ತದನ್ಯ, ಆ ಇಂದ್ರದೇವರ ಪ್ರತಿಬಿಂಬವೇ ಸೂರ್ಯಾದಿಗಳು. ಹಾಗೆ ಈ ರೀತಿಯಾಗಿ ಸಾಕ್ಷಾತ್ ಪರಂಪರೆಯ, ಕೆಲವರಿಗೆ ಸಾಕ್ಷಾತ್ತಾಗಿಯೇ ಪರಮಾತ್ಮ ಬಿಂಬನಾಗಿದ್ದಾನೆ, ಕೆಲವರಿಗೆ ಪರಂಪರೆಯ ದೇವರು ಬಿಂಬನಾಗಿ ಇರ್ತಾನೆ. ಹಾಗೆ ಅಂತ ಸರ್ವಜೀವರೂಪಾಣಿ ಭಗವತ್ ಪ್ರತಿಬಿಂಬಭೂತಾನಿ, ಸಾಕ್ಷಾತ್ತಾಗಿಯೋ ಪರಂಪರೆಯಾಗಿಯೋ ಎಲ್ಲರೂ ಕೂಡ ಬಿಂಬನಾಗಿ ಪರಮಾತ್ಮ ಇರ್ತಾನೆ ಅಂತ ಅರ್ಥ. ಇದ್ರ ಮೇಲೆ ಒಂದು ಶಂಕೆ ಇಲ್ಲ, ಈ ಉಪಾಧಿಯನ್ನು, ಇದು ಈ ಬಿಂಬ ಪ್ರತಿಬಿಂಬ ಅಂತ ಹೇಳಿದರೆ ಅದಕ್ಕೊಂದು ಉಪಾಧಿ ಬೇಕಲ್ಲ. ಅದರ ಒಂದು ಈಗ ನೋಡಿ, ಕನ್ನಡಿಯ ಮುಂದೆ ನಾವು ನಿಂತುಕೊಂಡ್ರೆ ಪ್ರತಿಬಿಂಬ ಮೂಡೋದು ಎಲ್ಲಿ? ಕನ್ನಡಿಯಲ್ಲಿ. ಆ ಕನ್ನಡಿಯನ್ನು ಉಪಾಧಿ ಅಂತ ಕರಿತೀವಿ. ಉಪಾಧಿ ಇದ್ದರೆ ಪ್ರತಿಬಿಂಬ ಮೂಡುತ್ತದೆ. ಇಲ್ಲಿ ಪ್ರಕೃತ ಪರಮಾತ್ಮ ಅವನು ಬಿಂಬ, ನಾವು ಅಂದರೆ ಜೀವರು
ಪ್ರತಿಬಿಂಬ ಹಾಗೆ ಅಂತ ಹೇಳಿದರೆ ಉಪಾಧಿ ಯಾವುದು ಅಂತ ಪ್ರಶ್ನೆ. ಉಪಾಧಿ ನಾಶ ಆದಾಗ ಈ ಬಿಂಬ ಪ್ರತಿಬಿಂಬ ಭಾವ ಹೋಗ್ಬಿಡುತ್ತಲ್ಲ ಹಾಗೆಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಜಸ್ರಾಣಿ ಅಂದರೆ ನಿತ್ಯಾನಿ, ಬಿಂಬ ಪ್ರತಿಬಿಂಬ ಭಾವ ನಿತ್ಯದಲ್ಲಿ ಇರುತ್ತದೆ ಹಾಗೆ ಅಂತ. ಮತ್ತು ಉಪಾಧಿ ಯಾವುದು ಹಾಗೆಂದರೆ ಜೀವನ ಸ್ವರೂಪ ದೇಹವೇ, ಅದಕ್ಕೆ ಉಪಾಧಿ ಅಂತ ಅರ್ಥ. ಅದರಿಂದ ಜೀವ ಎಂದಿಗೂ ಕೂಡ ನಾಶ ಆಗೋದಿಲ್ಲ. ಯಾಕೆ? ಪರಮಾತ್ಮ ಬಿಂಬನಾಗಿ ಸದಾ ಇರುವುದರಿಂದ, ಜೀವನ ಸ್ವರೂಪ ದೇಹವೇ ಉಪಾಧಿಯಾಗಿ ಇರುವುದರಿಂದ ಜೀವನ ಗುಣಧರ್ಮಗಳು ನಾಶ ಆಗೋದಿಲ್ಲ ಅಂತ. ಜೀವನ ಗುಣಧರ್ಮಗಳು ಸರಿ, ಜೀವನವೂ ಸರಿ, ನಾಶ ಆಗೋದಿಲ್ಲ. ನ ಜೀವನಾಶ ಪ್ರಾಪ್ತಿ ಜೀವೋಪಾದೇಹೇ ನಿತ್ಯತ್ವಂಚ, ಜೀವನ ಉಪಾಧಿ ಅಂದರೆ ಸ್ವರೂಪ ದೇಹ ಅದು ನಿತ್ಯವಾಗಿರುತ್ತದೆ ಹಾಗೆ ನೋಡಿ. ಅದನ್ನೇ ಒಂದು ಪ್ರಮಾಣದಲ್ಲಿ ಹೇಳ್ತಾ ಇದ್ದಾರೆ. ಜೀವ ಉಪಾಧಿ ದ್ವಿಧಾ ಪ್ರೋಕ್ತಃ, ಜೀವರ ಉಪಾಧಿ ಎರಡು ರೀತಿಯಾಗಿ ಇದೆ. ಒಂದು ಸ್ವರೂಪಂ ಬಾಹ್ಯಮೇವಚ, ಒಂದು ಸ್ವರೂಪ ಉಪಾಧಿ ಮತ್ತು ಬಾಹ್ಯ ಉಪಾಧಿ ಹಾಗೆ. ಸ್ವರೂಪ ಉಪಾಧಿ ಅಂದರೆ ಯಾವುದು? ನಮ್ಮ ಸ್ವರೂಪ ದೇಹ. ಬಾಹ್ಯ ಅಂದರೆ ಯಾವುದು? ಸ್ವರೂಪ ದೇಹಕ್ಕಿಂತ ಹೊರಗೆ ಇರೋದು, ಲಿಂಗ ದೇಹ, ಅನಿರುದ್ಧ ದೇಹ, ಈ ಕಾಣತಕ್ಕ ಸ್ಥೂಲ ದೇಹ, ಇದೆಲ್ಲ ಬಾಹ್ಯವಾಗಿರೋದು ಅಂತ ಅರ್ಥ. ಬಾಹ್ಯ ಉಪಾಧಿ ಲಯಂ ಯಾತಿ, ಈ ಬಾಹ್ಯ ಉಪಾಧಿಗಳು ನಾಶ ಹೊಂದುತ್ತದೆ ಅಂದರೆ ಮುಕ್ತವು ಅನ್ಯಸ್ಯತು ಸ್ಥಿತಿ ನಿತ್ಯೋಪಾಧ್ಯ ಸ್ವರೂಪಯ್ಯ, ಆದರೆ ಈ ಸ್ವರೂಪೋಪಾಧಿ ಅಂತ ಏನಿದೆಲ್ಲ ಅದು ಮೋಕ್ಷದಲ್ಲೂ ಕೂಡ ಇರುತ್ತದೆ ಹಾಗೆ ಅಂತ. ಅದರಿಂದ ಒಟ್ಟು ಏನು ಬಿಂಬ ಪ್ರತಿಬಿಂಬ ಭಾವ ನಮಗೂ ಪರಮಾತ್ಮನಿಗೆ ಇರುವ ಸಂಬಂಧ ಅದು ನಿತ್ಯಭೂತವಾದದ್ದು ಅಂತ ಅರ್ಥ. ಮೋಕ್ಷದಲ್ಲೂ ಇರುತ್ತದೆ ಎಂಬುದಕ್ಕೆ ಇದೇ ಪ್ರಮಾಣ. ಇದು ವಾಮನ ಪುರಾಣದಲ್ಲಿ ಬಂದಿರುವ ವಿಚಾರ ಇದು. ಅದರಿಂದ ಮುಕ್ತವಪಿ ಸರ್ವಜೀವಾನಾಂ ಭಗವತ್ ಪ್ರತಿಬಿಂಬ ಅನಪಾಯಾತ್ ತದ್ ಅಧೀನತ್ವಮೇವ ಅನುವರ್ತತೆ ಇತ್ಯಾಹ. ಮುಕ್ತೌ ಕೇಶಾದಿ ಗಣಾಃ, ಬ್ರಹ್ಮರುದ್ರಾದಿ ಗಣರು ಎಲ್ಲರೂ ಕೂಡ ವಿಷ್ಣುವಿನ ವಶಾತ್, ಪರಮಾತ್ಮನ ವಶವನ್ನು ಮೀರಿ ಅತಿಕ್ರಮಂ ನ ಗಚ್ಚಂತಿ, ಅದನ್ನು ಮೀರಿ ನಡೆಯೋದಿಲ್ಲ ಅಂತ ಅರ್ಥ. ಬ್ರಹ್ಮರುದ್ರಾದಿ ಸಕಲರೂ ಕೂಡ ಮೋಕ್ಷದಲ್ಲೂ ಕೂಡ ಪರಮಾತ್ಮನ ಅಧೀನವಾಗಿಯೇ ಇರ್ತಾರೆ ಅಂತ ಒಟ್ಟು. ಇದು ವಾಮನ ಪುರಾಣದ ವಾಕ್ಯ. ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶಾಃ ನಾಹಂ ಪರಾಯುರ್ನ ಮರೀಚಿಮುಖ್ಯಾಃ ಜಾನಂತಿ ಯದ್ಗುಣಗಣಾನ್ ನರಮಾದಯೋಪಿ ನಿತ್ಯಸ್ವತಂತ್ರ ಉತಕೋಸ್ತಿ ತದನ್ಯೈಷಃ. ನೋಡಿ, ನಮ್ಮಲ್ಲಿ ವಿಚಾರಕ್ಕೆ ಪ್ರಮಾಣಗಳ ಕೊರತೆ ಇಲ್ಲ ನೋಡಿ. ಎಷ್ಟು ವಾಕ್ಯಗಳು ಸಿಗುತ್ತದೆ ಅದನ್ನೆಲ್ಲ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಇನ್ನು ಭಾಗವತ ವಾಕ್ಯ, ವಯಂ ನತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇನ ಭವಂತಿ ಈದೃಶಾಃ ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮ ಹಾಗೆ ಎಂಬಾದರೆ ಭಾಗವತ ವಾಕ್ಯ. ಅದರ ಸಂಗ್ರಹವನ್ನು ಆಚಾರ್ಯರು ಯಸ್ಮಿನ್ ಪರೇಣ್ಯೇಪ್ಯಜ ಜೀವಕೋಶ ಅಂತ ಹೇಳಿದ್ದಾರೆ. ಅಂದರೆ ಈ ಭಾಗವತ ರುದ್ರದೇವರು ದುರ್ವಾಸರನ್ನ ಕುರಿತು ಹೇಳ್ತಾ ಇದ್ದಾರೆ. ಅಂಬರೀಷನ ತೊಂದರೆಯಿಂದ ದುರ್ವಾಸರಿಗೆ ಆ ಚಕ್ರ ಬೆನ್ನಟ್ಟುಕೊಂಡು ಬರ್ತಾ ಇದೆ, ದುರ್ವಾಸರನ್ನ ಬೆನ್ನಟ್ಟುಕೊಂಡು ಬರ್ತಾ ಇದೆ. ಆಗ ರುದ್ರದೇವರ ಹತ್ರ ಹೋಗಿ ದುರ್ವಾಸರು ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಹೇಳುವ ವಾಕ್ಯ ಇದು. ಏನಂತ? ಹೇ ದುರ್ವಾಸ, ನಾವು ಹರೇಹೇ ಸುದರ್ಶನಾತ್, ಪರಮಾತ್ಮನ ಈ ಸುದರ್ಶನ ಚಕ್ರದಿಂದ ತ್ವಾಂ ರಕ್ಷಿತು ನ ಸಮರ್ಥಾಹ, ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಸಮರ್ಥರಲ್ಲ ಹಾಗೆ. ಯಾಕೆ? ಸಕಲ ಗುಣ ಪರಿಪೂರ್ಣಾತ್ ನಾರಾಯಣಾತ್, ಪರಮಾತ್ಮ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ. ಈ ನಮ್ಮಂಥ ದೇವತೆಗಳಿದ್ದಾರಲ್ಲ, ಈದೃಶಾಹ ಮಮ ಸದೃಶಾಹ ದೇವಾಹ ಸೃಷ್ಟಿಕಾಲೇ ಭವಂತಿ, ದೇವರು ಸೃಷ್ಟಿ ಮಾಡಬೇಕಂತ ಇಚ್ಛೆ ಪಟ್ಟಾಗ ಸೃಷ್ಟಿಕಾಲ ಬರುತ್ತದೆ, ಆಗ ನಾವೆಲ್ಲ ಹುಟ್ಟುತ್ತೀವಿ. ಕಾಲೇ ಪುನಃ ಸಂಹಾರ ಕಾಲೇನ ಭವಂತಿ, ದೇವರು ಸಂಹಾರ ಮಾಡಬೇಕು ಅಂತ ಸಂಹಾರ ಕಾಲದಲ್ಲಿ ಇಚ್ಛೆ ಪಡ್ತಾನೆ,
ಆಗ ಮತ್ತೆ ನಾವು ಇರೋದಿಲ್ಲ. ಭಗವತ ಸಂಹರ್ತೃತ್ವ ನಾವಿದೆ. ಯಾಕೆ? ಪರಮಾತ್ಮ ನಮ್ಮನ್ನು ಸಂಹಾರ ಮಾಡಿರ್ತಾನೆ, ಅದರಿಂದ ನಾವು ಇರೋದಿಲ್ಲ. ತಸ್ಮಾನ್ನ ಪ್ರಭವಾಮೇ ಇತಿ ಪೂರ್ವ. ಅದರಿಂದ ನಿಮ್ಮನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ದೇವರ ಚಕ್ರ, ಅದು ದೇವರ ಆಯುಧ, ಅದು ಅದನ್ನು ಮೀರಿ ನಡೆಯುವ ಒಂದು ಸಾಮರ್ಥ್ಯ ನಮಗೆ ಇಲ್ಲ ಅಂತ. ಮತ್ತು ಹೇಳ್ತಾರೆ ರುದ್ರದೇವರು, ಯೇಷು ಬ್ರಹ್ಮಾಂಡೇಶು, ಈ ಬ್ರಹ್ಮಾಂಡದಲ್ಲಿ ಸಹಸ್ರಶಃ ಎಲ್ಲ ಜೀವರ ಮನಸ್ಸು ಮುಂತಾದ ಇಂದ್ರಿಯಗಳನ್ನೆಲ್ಲ ಪ್ರೇರಣೆ ಮಾಡತಕ್ಕ ಪರಮಾತ್ಮನ ಪ್ರೇರಣೆಯಂತೆ, ನಿಯಮನದಂತೆ ಸಹಸ್ರಶಃ ಅಪರಿಮಿತ ರೂಪೈ ಭ್ರಮಾಮಹ. ಸಂಸಾರದಲ್ಲಿ ನಾವು ಅನೇಕ ರೂಪಗಳನ್ನು ತೆಗೆದು ತಿರುಗ್ತಾ ಇರ್ತೀವಿ ಸಂಸಾರದಲ್ಲಿ. ಹಾಗೆ ದೇವರು ಯಾವಾಗ ಮೋಕ್ಷ ಕೊಡ್ತಾನೋ ಆಗಲೇ ನಮಗೂ ಮೋಕ್ಷ. ಇದು ರುದ್ರದೇವರು ಹೇಳುವ ವಾಕ್ಯ ಇದು. ಇನ್ನು ಎರಡನೇದು, ನಾಹಂ ಪರಾಯು ನ ಮರೀಚಿ ಮುಖ್ಯ. ನಾನಾಗಲಿ, ಪರಾಯುಷ್ಯ ಪಡೆದ ಬ್ರಹ್ಮದೇವರಾಗಲಿ, ಋಷಿಗಳಾಗಲಿ, ಮರೀಚಿ ಮುಂತಾದವರಾಗಲಿ, ಜಾನಂತಿ ಯದ್ವಿರಚಿತಂ ಖಲು ಸತ್ವಸಂಗಾಹ. ಪರಮಾತ್ಮನ ಗುಣಗಳನ್ನು ನಾವು ಸಂಪೂರ್ಣ ತಿಳಿಯಲಾರೆವು. ಹಾಗೆ ಅಂತ ಅವ್ರು ಕೊಡುವ ಡಿಕ್ಲರೇಷನ್ ಇದು. ಜಾನಂತಿ ಯದ್ಗುಣಗಣ ರಮಾದಯೋಪಿ, ಇದು ಮೂರನೇ ಪ್ರಮಾಣ. ಆ ಪರಮಾತ್ಮನ ಗುಣಗಳನ್ನು ರಮಾ ಮುಂತಾದ ಯಾರೂ ಕೂಡ ಸಂಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಥಾಯೋಗ್ಯ ಸ್ವಲ್ಪ ಸ್ವಲ್ಪ ತಿಳಿಬಹುದು ಅಂತ ಅರ್ಥ. ನಿತ್ಯ ಸ್ವತಂತ್ರ ಉತಕೋಸ್ತಿ ತದನ್ಯ ಈಶಃ ಅಂತ. ನಿತ್ಯ ಸ್ವತಂತ್ರನಾದ ಪರಮಾತ್ಮನನ್ನು ಬಿಟ್ಟು ಇನ್ನು ಯಾರು ತಾನೇ ಸ್ವತಂತ್ರರಾಗಿ ಇರಲಿಕ್ಕೆ ಸಾಧ್ಯ? ಹಾಗೆ ಅಂತ ಅರ್ಥ. ಪರಮಾತ್ಮನೇ ನಿತ್ಯ ಸ್ವತಂತ್ರ. ನೈವೈಕ ಏವ ಪುರುಷಃ ಪುರುಷೋತ್ತಮೋऽಸೌ ಏಕಃ ಕುತಃ ಸ ಪುರುಷೋ ಯತ ಏವ ಜಾತ್ಯ ಅರ್ಥಾಶ್ರುತೇಶ್ಚ ಗುಣತೋ ನಿಜರೂಪತಶ್ಚ ನಿತ್ಯಾನ್ಯ ಏವ ಕಥಮಸ್ಮಿ ಸ ಇತ್ಯಪಿ ಸ್ಯಾತ್. ನೈವೈಕ ಪುರುಷಃ ಹಾಗೆ ಅಂತ ಮಹಾಭಾರತದಲ್ಲಿ ಜನಮೇಜಯ ರಾಜ ವೈಶಂಪಾಯನರನ್ನು ಪ್ರಶ್ನೆ ಮಾಡ್ತಾರೆ. ಜೀವರು ಒಬ್ಬರೇ ಇದ್ದಾರೋ ಅನೇಕರಿದ್ದಾರೋ ಹಾಗೆ ಅಂತ ಪ್ರಶ್ನೆ. ಅಂದರೆ ದೇವರು ಪರಮಾತ್ಮ ಒಬ್ಬನೇನೋ, ಜೀವ ಪರಮಾತ್ಮ ಒಬ್ಬನೇನೋ, ಅಥವಾ ಪರಮಾತ್ಮ ಬೇರೆ ಜೀವರ ಗಣ ಬೇರೇನೋ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ವೈಶಂಪಾಯನರು ಕೊಟ್ಟ ಉತ್ತರ, ಬಹವಃ ಪುರುಷ ಬ್ರಹ್ಮನ್ ಉತಾಹೋ ಏಕಏವತು. ಜೀವರು ಅನೇಕ ಇದ್ದಾರೆ, ಆದರೆ ಪರಮಾತ್ಮ ಒಬ್ಬನೇ ಇದ್ದಾನೆ. ನೈತದಿತ್ಯಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಪರಮಾತ್ಮ ಒಬ್ಬನೇ ಇದ್ದಾನೆ, ಜೀವರು ಅಂತ ಯಾರೂ ಇಲ್ಲ ಹಾಗೆ ಎಂಬ ಅದನ್ನು ಜ್ಞಾನಿಗಳು ಇಚ್ಛೆ ಪಡೋದಿಲ್ಲ. ಅಂದರೆ ಏನರ್ಥ? ಜ್ಞಾನಿಗಳು ಯಾವುದು ಅಭಿಪ್ರಾಯ ಪಡ್ತಾರೆ? ಪರಮಾತ್ಮ ಬೇರೆ, ಜೀವ ಸಮೂಹ ಬೇರೆ, ಹೀಗೆ ಹೇಳೋದಕ್ಕೆ ಅವರು ಇಚ್ಛೆ ಪಡ್ತಾರೆ. ಅದೇ ಪ್ರಮಾಣಬದ್ಧವಾಗಿರೋದರಿಂದ. ಇನ್ನು ಎರಡನೇದು, ಪುರುಷೋತ್ತಮಸು ಏಕಃ ಕುತಃ ಸ ಪುರುಷಃ ಹಾಗೆ ಅಂತ. ಅದು ಬಹೂನಾಂ ಪುರುಷಾನಾಂ ಹಿ ಯಥೈಕ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಹಾಗೆ. ಪುರುಷೋತ್ತಮನಾದವ ಅವನೊಬ್ಬನೇ. ಯಾಕೆ? ಎಲ್ಲರ ಪುರುಷಕ್ಕೂ ಕೂಡ ಯೋನಿ ಕಾರಣನಾದವ ಅವನೊಬ್ಬನೇ. ಅವನಿಂದಲೇ ಎಲ್ಲರೂ ಸೃಷ್ಟಿಸಲ್ಪಟ್ಟಿದ್ದಾರೆ. ಅದರಿಂದ ಪುರುಷೋತ್ತಮನಾದವ ಅವನು ಒಬ್ಬನೇ ಹಾಗೆ ಅಂತ.
ಅವನು ಹೇಗಿದ್ದಾನೆ? ಗುಣಾಧಿಕಂ. ಜೀವ ಬೇರೆ ಪರಮಾತ್ಮ ಬೇರೆ ಎಂಬ ಅದನ್ನು ಇಲ್ಲಿ ಸ್ಪಷ್ಟ ಹೇಳಿದರು. ಇನ್ನು ಮೂರನೇ ಪ್ರಮಾಣವು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಯತೇವ ಜಾತ್ಯ. ಹಾಗೆ ಇದು ಮೋಕ್ಷ ಧರ್ಮದ ಒಂದು ವಾಕ್ಯ. ಮೋಕ್ಷ ಧರ್ಮ ಅಂದರೆ ಅದು ಮಹಾಭಾರತಕ್ಕೆ ಸೇರಿದೆ. ಅದು ಕೂಡ ನೋಡಿ ಆ ವಾಕ್ಯ, ಯತಸ್ವರೂಪತಶ್ಚಾನ್ಯೋ ಜಾತಿತಶ್ರುತಿತೋರ್ಥತಃ ಕಥಮಸ್ಮಿ ಸ ಇತ್ಯೇವ ಸಂಬಂಧ ಸ್ಯಾದ್ ಅಸಂಹಿತಃ. ಎಷ್ಟು ಚೆನ್ನಾಗಿದೆ ನೋಡಿ. ಎಂದಿಗೂ ಕೂಡ ಜೀವ ಮತ್ತು ಈಶ್ವರ ಒಂದು ಆಗಲಾರರು. ಹಾಗೆ ಯಾಕೆ? ಯಾಕಂದರೆ ಸ್ವರೂಪತಃ ಪರಮಾತ್ಮ ಸ್ವರೂಪತಃ ಅಂದರೆ ಅನುಜೀವೇಶು ಅಘಟಿತ ವ್ಯಾಪ್ತ ದೇಹಾಕ್ಯ ಸ್ವರೂಪತಃ. ಅಣುವಾದ ಜೀವರ ಒಳಗೂ ಕೂಡ ಪರಮಾತ್ಮ ಅಣುವಾಗಿ ಸೇರಿಕೊಂಡಿರುವಾಗ ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ? ಜೀವನ ಸ್ವರೂಪನೇ ಬೇರೆ, ಪರಮಾತ್ಮನ ಸ್ವರೂಪನೇ ಬೇರೆ. ಜೀವನ ಸ್ವರೂಪ ಅಣು, ಆದರೆ ಪರಮಾತ್ಮನ ಸ್ವರೂಪ ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿಗಿಂತ ಅಣುವಾದವ, ಮಹತ್ತಿಗಿಂತ ಮಹದಾದವ. ಹಾಗಿರುವಾಗ ಸ್ವರೂಪತಃ ಸಾಮ್ಯ ಹೇಗೆ ಬರಲಿಕ್ಕೆ ಸಾಧ್ಯ? ಸ್ವರೂಪತಃ ಕೂಡ ಸಾಮ್ಯ ಇಲ್ಲ. ಇನ್ನು ಜಾತಿತಃ, ಇವನು ಚೇತನ ಅವನು ಚೇತನ ಅಂತ ಜಾತಿತಃ ಹೇಳೋಣ. ಹಾಗೆ ಅಂತ ಹೇಳಿದರೆ ಅಲ್ಪಶಕ್ತಿ, ಅಸಾರ್ವಜ್ಞಂ, ಪಾರತಂತ್ರ್ಯಂ, ಅಪೂರ್ಣತ, ಉಪಜೀವಕತ್ವಂ ಚ ಜೀವತ್ವಂ, ಈಶತ್ವಂ ತದ್ವಿಪರ್ಯಯ. ನೋಡಿ, ಜಾತಿಯಿಂದಲೂ ಕೂಡ ಎಲ್ಲಿಗೆ ಬರಲ್ಲ. ಯಾಕೆ? ಪರಮಾತ್ಮ ಜೀವ ಅವನ ಅಲ್ಪಶಕ್ತಿ, ತುಂಬ ಅಲ್ಪಶಕ್ತಿ ಉಳ್ಳವ, ಜ್ಞಾನವೂ ಕಡಿಮೆ, ಅಸಾರ್ವಜ್ಞ ಮತ್ತು ಪಾರತಂತ್ರ್ಯ, ಇನ್ನೊಬ್ಬರ ಅಧೀನದಲ್ಲಿ ಇದ್ದು ಎಲ್ಲವನ್ನು ಮಾಡುವವ. ಅಪೂರ್ಣತ, ಯಾವ ಆಸ್ಪೆಕ್ಟಲ್ಲೂ ಜೀವ ಪೂರ್ಣ ಇಲ್ಲ. ಉಪಜೀವಕತ್ವ, ಇನ್ನೊಬ್ಬರನ್ನು ಅವಲಂಬಿಸಿ ಇದ್ದಾನೆ ಜೀವ, ತಾನು ಏನಾದ್ರು ಮಾಡಬೇಕು ಅಂದರೆ. ಜೀವತ್ವ, ಈಶತ್ವ ತದ್ವಿಪರ್ಯಯ, ಇದಕ್ಕೆಲ್ಲ ಆಪೋಸಿಟ್ ಆಗಿ ಜೀವ ಇದ್ದಾನೆ. ಇವನು ಜೀವ ಅಲ್ಪಶಕ್ತಿ ಅಂದರೆ ಅವನು ಪೂರ್ಣ ಶಕ್ತಿ. ಇವನ ಅಸಾರ್ವಜ್ಞ ಅಂದರೆ ಪರಮಾತ್ಮ ಸಾರ್ವಜ್ಞ. ಜೀವ ಪರತಂತ್ರ ಅಂದರೆ ಪರಮಾತ್ಮ ಸ್ವತಂತ್ರ. ಜೀವ ಅಪೂರ್ಣ ಅಂದರೆ ಪರಮಾತ್ಮ ಪೂರ್ಣ. ಜೀವ ಉಪಜೀವಕ ಅಂದರೆ ಪರಮಾತ್ಮ ಉಪಜೀವ್ಯ, ಅವನನ್ನು ಆಶ್ರಯಿಸಿ ಬದುಕಬಹುದು. ಹಾಗೆ ಅಂತ ಉಪಜೀವಿತಂ ಯೋಗ್ಯ, ಉಪಜೀವ್ಯ ದೇವರು. ಹಾಗಿರುವಾಗ ಜಾತಿಯಿಂದ ನೋಡಿದರೂ ಕೂಡ ಇಬ್ಬರು ಒಂದು ಅಂತ ಹೇಗೆ ಹೇಳಿಕ್ಕೆ ಬರ್ತದೆ? ಜಾತ್ಯ ಅಪಿ ಭೇದವೇ ಸಿದ್ಧವಾಗ್ತದೆ ಅಂತ. ಅದರಿಂದ ಜೀವರ ಜಾತಿಯನ್ನು ಏನು ಕರೀತಾರೆ? ಜೀವತ್ವ ಎನ್ನುವುದು ಜಾತಿಯ ಧರ್ಮ. ಪರಮಾತ್ಮನನ್ನು ಈಶ್ವರತ್ವ ಜಾತಿ ಅಂತ ಸೇರಿಸಿದ್ದಾರೆ. ಅದರಿಂದ ಜಾತಿನೇ ಬೇರೆ, ಜೀವರ ಜಾತಿಯೂ ಬೇರೆ, ಪರಮಾತ್ಮನ ಜಾತಿಯೇ ಬೇರೆ. ಜೀವರನ್ನು, ಜೀವತ್ವವುಳ್ಳವರನ್ನು ಜೀವರು ಅಂತ ಕರೀತಾರೆ, ಈಶ್ವರತ್ವವುಳ್ಳವನ್ನ ಈಶ್ವರ ಅಂತ ಕರೀತಾರೆ. ಅದರಿಂದ ಜಾತಿಯಿಂದಲೂ ಕೂಡ ಜೀವ ಬ್ರಹ್ಮ ಒಂದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಶ್ರುತಿತಃ, ವೇದಗಳಿಂದಲೂ ಕೂಡ ಹೇಳಲಿಕ್ಕೆ ಬರಲ್ಲ. ಯಾಕೆ? ದ್ವಾಸುಪರ್ಣ ಇತ್ಯಾದಿ ಶ್ರುತಿತಃ. ದ್ವಾಸುಪರ್ಣ ಮುಂತಾದ ಶ್ರುತಿಗಳು ದೇವರು ಬೇರೆ ಜೀವ ಬೇರೆ ಅಂತ ಹೇಳ್ತಾ ಇದೆ. ಅದರಿಂದ ಶ್ರುತಿಯಿಂದಲೂ ಕೂಡ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಇನ್ನು ಅರ್ಥತಃ ಜೀವೇಶು ಅಘಟಿತಾತ್ ಸ್ವಶಕ್ತಿವ ಅವಾಪ್ತ ಸ್ವಾಪೇಕ್ಷಿತ ಸಕಲ ಪ್ರಯೋಜನ ಸಮುದಾಯಾತ್ ಜೀವಾತ್ ಅನ್ಯಃ ಜೀವಾತ್ ಅತ್ಯಂತ ಭಿನ್ನಃ ಅತಃ ಅಹಂ ಸೋಹಮಸ್ಮಿ. ಹಾಗೆ ಇನ್ನು ಪರಮಾತ್ಮ
ತಾನು ಏನು ಮಾಡಬೇಕು ಅದು ಎಲ್ಲವನ್ನು ಕೂಡ ಬೇರೆಯವರನ್ನು ಅಪೇಕ್ಷೆ ಮಾಡದೆ ತಾನೇ ತನ್ನ ಶಕ್ತಿಯಿಂದ ಮಾಡ್ತಾನೆ ಹಾಗೆ ಅಂತ. ಸ್ವಶಕ್ತಿಯೇ ಇವ, ಅದರ ಜೀವನಲ್ಲಿ ಹಾಗಿಲ್ಲ ನೋಡಿ. ತಾನು ಯಾವುದು ಮಾಡೋಕ್ಕೂ ಕೂಡ ತನ್ನ ಸ್ವಂತ ಶಕ್ತಿ ಇಲ್ಲ ಜೀವನಿಗೆ, ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಸಿಗತಕ್ಕದ್ದು ಹಾಗೆ ಅಂತ ನೋಡಿ. ಒಂದು ತಿಂದ ಅನ್ನ ಊಟ ಮಾಡಬೇಕು, ಪರಮಾತ್ಮ ಹೇಳ್ತಾನೆ ನೋಡಿ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಕೃಷ್ಣ ತಾನೇ ಹೇಳ್ತಾನೆ, ತಾನೇ ಒಳಗಿದ್ದು ಪಚನವನ್ನು ಮಾಡ್ತೇನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪರಮಾತ್ಮನಿಗೆ ಎಲ್ಲ ಶಕ್ತಿ ಸಾಮರ್ಥ್ಯ ಇರೋದು, ಜೀವನಿಗೆ ದೇವರ ಕೊಟ್ಟ ಶಕ್ತಿ ಸಾಮರ್ಥ್ಯ ಇದೆ ಅಂತ ಆದ ಮೇಲೆ ಜೀವಬ್ರಹ್ಮ ಒಂದು ಅಂತ ಅರ್ಥತಃ ಹೇಗೆ ಹೇಳಲಿಕ್ಕೆ ಸಾಧ್ಯ ಹಾಗೆ ಅಂತ ಪ್ರಶ್ನೆ. ಅಸಂಹಿತ, ಅದರಿಂದ ಇದು ಯಾವುದೂ ಕೂಡ ತಾದಾತ್ಮ್ಯ ರೂಪ ಸಂಬಂಧ. ತಾದಾತ್ಮ್ಯ ರೂಪ ಸಂಬಂಧ ಅಂದರೆ ಅದೇ ಜೀವ ಬ್ರಹ್ಮ ಒಂದು ಅಂತ ತಿಳಿಯೋದು. ಆ ಸಂಬಂಧ ಅನನ್ವಿತ, ಅಸಂಹಿತ ಅಂದರೆ ಅನನ್ವಿತ ಅಂತ ಅರ್ಥ. ಅದು ಅನ್ವಯ ಹೊಂದೋದಿಲ್ಲ, ಅದು ಕೂಡೋದಿಲ್ಲ ಅಂತ ಅರ್ಥ. ತಸ್ಮಾತ್ ಹರಿಹಿ ಅಹಂ ಅಸ್ಮಿ ಇತಿ ಅಭೇದಬೋಧ ಕಥಂ ಸ್ಯಾತ್. ಅದರಿಂದ ನಾನೇ ಹರಿ ಅಂತ ಅಭೇದ ಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಯಾವ ಆಸ್ಪೆಕ್ಟಲ್ಲೂ ಕೂಡ ಸಾಮ್ಯ ಇಲ್ಲದೇ ಇರುವಾಗ ನಾನೇ ಹರಿ ಅಂತ, ನಾನೇ ಅವನು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗೆ ಪರಸ್ಪರ ವಿರುದ್ಧ ಧರ್ಮಾಧಿಕರಣಯೋ, ಒಂದೇ ಸಮಾನ ಧರ್ಮ ಇದ್ದರೆ ಅಲ್ಲಿ ಸಾಮ್ಯವನ್ನು ಹೇಳ್ಬೋದು. ಯಾವ ಆಸ್ಪೆಕ್ಟಲ್ಲೂ ಸಮಾನ ಇಲ್ಲ ಅಂತ ಆದ ಮೇಲೆ ಸಮಾನ ಆಗಲಿ ತಾದಾತ್ಮ್ಯವನ್ನಾಗಲಿ ಹೇಗೆ ಹೇಳಲಿಕ್ಕೆ ಬರ್ತದೆ ಅಂತ ಅರ್ಥ. ಸರ್ವೋತ್ತಮೋ ಹರಿರಿದಂ ತು ತದಾಜ್ಞಯೈವ ಚೇತ್ತುಂ ಕ್ಷಮಂ ಸತು ಹರಿಃ ಪರಮಸ್ವತಂತ್ರಃ ಪೂರ್ಣವ್ಯಯ ಗಣಿತ ನಿತ್ಯ ಗುಣಾರ್ಣವೋಸೌ ಇತ್ಯೇವ ವೇದವಚನಾನಿ ಪರೋಕ್ತಯಶ್ಚ. ಸರ್ವೋತ್ತಮೋ ಹರಿಹಿ ನೋಡಿ, ಇನ್ನೂ ಕೆಲವು ವೇದವಾಕ್ಯಗಳು ಏನು ಹೇಳ್ತದೆ? ಪರಮಾತ್ಮನೇ ಸರ್ವೋತ್ತಮ ಅಂತ. ಇದಂತು ತದಾಜ್ಞೆಯೈವ ಚೇತುಂ ಕ್ಷಮಂ. ಮತ್ತೊಂದು ವಾಕ್ಯ, ಪರಮಾತ್ಮನ ಆಜ್ಞೆಯಿಂದಲೇ ಈ ಜಗತ್ತು ನಡೀಲಿಕ್ಕೆ ಸಾಧ್ಯ ಹಾಗೆ. ಇನ್ನೊಂದು ವಾಕ್ಯ, ಸತು ಹರಿಹಿ ಪರಮಸ್ವತಂತ್ರ. ಆ ಪರಮಾತ್ಮ ಸರ್ವಸ್ವತಂತ್ರನಾಗಿದ್ದಾನೆ, ಪೂರ್ಣವಾದ ನಾಶರಹಿತವಾದ ನಿತ್ಯವಾದ ಗುಣ ಸಮುದ್ರಗಳಿಂದ ತುಂಬಿದವನಾಗಿದ್ದಾನೆ ಅಂತ ಅರ್ಥ. ಇತ್ಯೇವ ವೇದವಚನಾನಿ ಪರೋಕ್ತಯಶ್ಚ. ಇವೇ ಮೊದಲಾದ ವೇದವಾಕ್ಯಗಳೂ ಇದೆ ಮತ್ತು ಪರೋಕ್ತಿ. ವೇದವ್ಯಾಸರಿಂದ ಬ್ರಹ್ಮಸೂತ್ರಾದಿಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತಗಳಲ್ಲಿ ಅನೇಕ ಬಾರಿ ಈ ವಿಚಾರಗಳು ಬಂದಿದೆ ಅಂತ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಅಷ್ಟೇ ಇಲ್ಲಿ ತನಕ ನಾವು ನೋಡಿದ್ದು, ಆಚಾರ್ಯರು ಉದಾಹರಿಸಿರೋದು. ಇಷ್ಟೇ ಉದಾಹರಣೆ ತಿಳಿಬಾರದು, ಇನ್ನು ಅನೇಕ ಪ್ರಮಾಣಗಳು ಅಲ್ಲಿ ಇದೆ ಅಂತ ಅರ್ಥ. ಅದರಿಂದ ಇದು ಯಾವುದೂ ಕೂಡ ಆಚಾರ್ಯರು ಹೇಳಿದ್ದು ಅದು ಕಪೋಲ ಕಲ್ಪಿತ ಅಲ್ಲ, ಏನೋ ಆಚಾರ್ಯ ತಲೆಗೆ ಬಂದದ್ದು ಹೇಳಿದರು ಅಂತ ತಿಳಿಬಾರ್ದು. ಎಲ್ಲದಕ್ಕೂ ಕೂಡ ಏನಿದೆ, ವೇದವಾಕ್ಯಗಳು, ವೇದವ್ಯಾಸರ ವಾಕ್ಯಗಳು ಕೂಡ ಇದಕ್ಕೆ ಪ್ರಮಾಣವಾಗಿದೆ ಅಂತ ಅರ್ಥ. ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂ ಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮಸೂತ್ರಂ ಮಾನಂ ಸ್ವತಸ್ಮೃತಂ. ನನು ಏತೈಃ ವಾಕ್ಯೈಃ ವಿಷ್ಣೋಃ ಸರ್ವೋತ್ತಮತ್ವಾದಿ ಸದಾಗಮ ಪ್ರತಿಪಾದ್ಯಂ ಇತಿ ಸಿದ್ಧ್ಯತಿ. ಆಯ್ತಪ್ಪ, ನೀವು ಅನೇಕ ವಾಕ್ಯಗಳನ್ನು ಉದಾಹರಿಸಿದ್ದೀರಾ, ಅದರಿಂದ ವಿಷ್ಣುವೇ ಸರ್ವೋತ್ತಮನಾಗಿದ್ದಾನೆ, ಎಲ್ಲ ಆಗಮಗಳು ಕೂಡ ದೇವರನ್ನೇ ಕೊಂಡಾಡುತ್ತಾ ಇದೆ, ಮುಖ್ಯ ತಾತ್ಪರ್ಯ ಅವನೇ ಆಗಿದ್ದಾನೆ, ಇದೆಲ್ಲವೂ ಸಿದ್ಧವಾಯಿತು. ತೇಷಾಂ ಯಥಾ ಕಥಂಚಿತ್ ಅನ್ಯತಯಿತುಂ ಶಕ್ಯತ್ವಾತ್.
ಪ್ರಮಾಣಸ್ಯ ಸ್ವತಸ್ತ್ವೇನ ಅಸತಿ ಬಾಧಕೆ ಪ್ರತೀತಾರ್ಥಸ್ಯ ತ್ಯಾಗ ಅಯೋಗಾತ್. ಅದರಿಂದ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಯಮೇವಾರ್ಥಃ ಇತ್ಯತ್ರ ಪ್ರಮಾಣ ಪಡ್ತೀವಿ. ಆಯಿತು, ನೀವು ಒಂದು ಅರ್ಥದಲ್ಲಿ ನೀವು ಹೇಳಿದ್ದು ಸರಿ, ಆದರೆ ಇದೇ ಅರ್ಥನೇ ಇರಬೇಕು ಅಂತ ಇಲ್ಲಲ್ಲ, ಬೇರೆ ರೀತಿಯಾಗಿಯೂ ಇದಕ್ಕೆ ಅರ್ಥ ಮಾಡಬಹುದು. ಅಂದರೆ ಈ ವೇದವಾಕ್ಯಗಳನ್ನೇ ಅಪ್ರಮಾಣ ಅಂತಲೂ ಹೇಳಲಿಕ್ಕೆ ಬರುತ್ತದೆ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಈ ವೇದಾದಿ ಶಾಸ್ತ್ರಗಳನ್ನು ಅಪ್ರಮಾಣ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಅದರಿಂದ ಈ ವೇದಾದಿಗಳು ಏನಿದೆ ಅದು ಸ್ವತಃ ಪ್ರಮಾಣ ಅಂತ ಹೇಳ್ತಾರೆ. ಪ್ರಾಮಾಣ್ಯಸ್ಯ ಸ್ವತಸ್ತ್ವಂ ನಾಮ ಏನ ಜ್ಞಾಯತೆ ಉತ್ಪದ್ಯತೆ ವಾ ತೇನ ತತ್ ಪ್ರಮಾಣಸ್ಯಾಪಿ ಜ್ಞಾನಂ ಉತ್ಪತ್ತಿಶ್ಚ. ಈಗ ನೋಡಿ, ವೇದಾದಿಗಳಿಂದ ನಮಗೆ ಜ್ಞಾನ ಬರುತ್ತದೆ. ಆ ಜ್ಞಾನ ಬರುವಾಗಲೇ ಅದರ ವ್ಯಾಲಿಡಿಟಿಯು ಕೂಡ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಈಗ ನೋಡಿ, ಒಂದು ದಾಸರ ಪದಗಳು ಇದೆ. ದಾಸರ ಪದಗಳು ಪ್ರಮಾಣವೋ ಹೌದೋ ಅಲ್ಲವೋ ಅಂತ ಹೇಗೆ ವ್ಯಾಲಿಡೇಟ್ ಮಾಡೋದು? ಹಾಗೆಂದರೆ ಪುರಾಣಗಳಲ್ಲಿ ಇದ್ದದ್ದನ್ನು ದಾಸರು ಹೇಳಿದ್ದಾರೆ ಹಾಗೆ ಅಂತ. ಮತ್ತು ಪುರಾಣಗಳಲ್ಲಿ ಹೇಳಿದ್ದು ಸರಿಯೋ ಅಲ್ಲವೋ ಅಂತ ತೀರ್ಮಾನ ಮಾಡೋದು ಹೇಗೆ? ಹಾಗೆಂದರೆ ವೇದಗಳಲ್ಲಿ ಇದ್ದದ್ದನ್ನು ಹೇಳಿದ್ದಾರೆ ಹಾಗೆ. ಈ ರೀತಿಯಾಗಿ ಹೇಳ್ತಾ ಹೋದರೆ ವೇದ ಹೇಳಿದ್ದು ಸರಿಯೋ ಅಲ್ಲವೋ ಅಂತ ಹೇಳೋದಕ್ಕೆ ಇನ್ನೊಂದು ಗ್ರಂಥ ಬೇಡ, ಮತ್ತೊಂದರ ಅಪೇಕ್ಷೆ ಇಲ್ಲ. ಯಾಕೆ? ಅದು ಅಪೌರುಷೇಯವಾದ್ದರಿಂದ ಹಾಗೆ. ಯಾವ ಪುರುಷರಿಂದಲೂ ಕೂಡ ರಚಿಸಲ್ಪಟ್ಟದ್ದಲ್ಲ. ಅದರಿಂದ ವೇದಗಳಲ್ಲಿ ಹೇಳಿದ್ದು ನೋಡಿ, ದೋಷಗಳು ಬರಬೇಕು ಅಂದರೆ ಯಾರೋ ಪುರುಷರು ಮಾಡಿದರೆ ದೋಷ ಬರ್ಬೋದು. ಈಗ ನಾನೊಂದು ಗ್ರಂಥ ಬರೆದರೆ ನನ್ನಲ್ಲಿ ಇದ್ದ ದೋಷಗಳು ನನ್ನ ಗ್ರಂಥದಲ್ಲಿ ಇರುತ್ತದೆ. ವೇದವನ್ನು ಯಾರು ಬರೆದಿಲ್ಲ ಅಂತ ಆದರೆ ಅದರಲ್ಲಿ ದೋಷ ಬರಲಿಕ್ಕೆ ಹೇಗೆ ಸಾಧ್ಯ? ಇದು ಪ್ರಮಾಣಂ ಸ್ವತಃ ಅಂದರೆ ಅಭಿಪ್ರಾಯ. ಪ್ರಮಾಣಂ ಸ್ವತಃ ಅಂದರೆ ವೇದಗಳು ಜ್ಞಾನವನ್ನು ತಂದುಕೊಡುತ್ತದೆ, ಅದರ ಜೊತೆಗೆ ಅದು ಪ್ರಮಾಣ ಎನ್ನುವುದನ್ನು ಕೂಡ ನಿಶ್ಚಯ ಮಾಡಿಸಿ ಕೊಡುತ್ತದೆ ಹಾಗೆ ಅಂತ. ಅಂಥ ಒಂದು ಗೌರವ ವೇದಕ್ಕೆ ಇದೆ, ಬೇರೆ ಗ್ರಂಥಗಳಿಗೆ ಇಲ್ಲ. ಅದು ಪ್ರಮಾಣ ಹೌದು ಅಲ್ಲವೋ ಎಂಬ ಅದನ್ನು ಸರ್ಟಿಫೈ ಮಾಡೋದಕ್ಕೆ ಇನ್ನೊಂದು ಗ್ರಂಥ ಬೇಕು. ವೇದಕ್ಕೆ ಹಾಗಿಲ್ಲ ಹಾಗೆ. ಯಾಕೆ? ಅಪೌರುಷೇಯವಾದ್ದರಿಂದ ಅಂತ. ಅದರಿಂದ ವೇದಾದಿಗಳು ಅಪೌರುಷೇಯವಾದ್ದರಿಂದ ಪ್ರಮಾಣ ನಿರ್ದುಷ್ಟವಾದದ್ದು. ಮತ್ತು ಪಂಚರಾತ್ರ, ಭಾರತ, ಮೂಲ ರಾಮಾಯಣ ಅದೆಲ್ಲವೂ ಕೂಡ ವೇದಗಳನ್ನು ಆಶ್ರಯಿಸಿ ಇರೋದರಿಂದ, ಅಂದರೆ ವೇದ ಮೂಲವಾಗಿ ಇರುವುದರಿಂದ, ವೇದ ಹೇಳಿದ ವಿಚಾರವನ್ನೇ ವ್ಯಾಖ್ಯಾನ ಮಾಡಿ ಹೇಳುವುದರಿಂದ ಅದೆಲ್ಲವೂ ಕೂಡ ಪ್ರಮಾಣವೇ ಆಗಿದೆ. ಬ್ರಹ್ಮಸೂತ್ರವೂ ಕೂಡ ಇದೇ ರೀತಿಯಾಗಿಯೂ ಕೂಡ ಪ್ರಮಾಣವೇ ಆಗಿದೆ. ಮಾನಂ ಸ್ವತಃ ಸ್ಮೃತಂ. ಅದು ಸರಿಯೋ ತಪ್ಪೋ ಅಂತ ತಿಳಿಸಿಕೊಡೋದಕ್ಕೆ ಮತ್ತೊಂದು ಗ್ರಂಥದ ಅಪೇಕ್ಷೆ ಇಲ್ಲ. ಸಂವಾದ ನಿರಪೇಕ್ಷಂ ಅಂತ ಹೇಳ್ತಾರೆ. ವೇದ ಅನುಕೂಲ ಗ್ರಂಥೇಶು ತದ ಅನುಕೂಲತ್ವಾದೇವ ನ ದೋಷ ಶಂಕಾ ಅವಕಾಶ. ಯಾವುದು ವೇದಗಳನ್ನು ಆಶ್ರಯಿಸಿ ಇದೆ ಅದೆಲ್ಲವೂ ಕೂಡ ವೇದಕ್ಕೆ ಅನುಕೂಲವಾಗಿಯೇ ಇರುವುದರಿಂದ ದೋಷಕ್ಕೆ ಅವಕಾಶ ಇಲ್ಲ. ವೇದಕ್ಕೆ ವಿರುದ್ಧವಾಗಿ ಹೇಳಿದರೆ ಹೌದು ದೋಷ ಅಂತ ಹೇಳ್ಬೋದು, ಆದರೆ ವೇದಗಳಿಗೆ ಅನುಕೂಲವಾಗಿ ಹೇಳಿರುವುದರಿಂದ ಅದರಲ್ಲಿ ಯಾವ ದೋಷವೂ ಇಲ್ಲ. ತಸ್ಮಾತ್ ವೇದೇ ವೈದಿಕ ಗ್ರಂಥೇಶು ಚ ಪ್ರಾಮಾಣ್ಯಸ್ಯ ಸ್ವತತ್ವಾತ್. ವೇದ ಮತ್ತು ವೈದಿಕ ಗ್ರಂಥಗಳಲ್ಲಿ ಆ ಪ್ರಮಾಣ ವ್ಯಾಲಿಡಿಟಿ ಎನ್ನುವುದು ಅದು ಸ್ವತಃ ಸಿದ್ಧವಾಗಿದೆ. ಅದರಿಂದ ಅಲ್ಲಿ ದೋಷದ ಶಂಕೆ ಬರೋದಿಲ್ಲ. ಪ್ರಮಾಣ ಹೌದೋ ಅಲ್ಲವೋ ಎನ್ನುವ ಶಂಕೆ ಬರೋದಿಲ್ಲ ಅಂತ ಒಟ್ಟು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯ ಬಾಲಂ
ವಿಷ್ಣುರಮೇ ಪರಮಸುಹೃತ್. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.